ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಆಗಿ. ಲವ್ಲಿ ರನ್ನರ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 7 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡ್ತಾ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಇವತ್ತಿನ 8th ಪಾರ್ಟ್ ಸ್ಟಾರ್ಟ್ ಮಾಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಾ ಇರೋ ಕಾರ್ಡ್ ಅಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ 8th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋಯಿನ್ ಮತ್ತೆ ಅವ್ರ ಅಣ್ಣನ್ ಇಬ್ಬರನ್ನ ಅವ್ರ ಅಮ್ಮ ಹೊಡೆದು ಎಳ್ಕೊಂಡು ಹೋಗಿರ್ತಾರೆ. ಹಂಗೆ ಅವತ್ತು ನೈಟ್ ನಮ್ ಹೀರೋ ಅವ್ರ ಮನೇಲಿ ತೋರಿಸ್ತಾರೆ. ಹೀರೋಗೆ ಕೂತ್ಕೊಂಡಿದ್ರೆ ಅವ್ರ ಅಣ್ಣ ಹೇಳಿರೋದೇ ನೆನಪು ಬರ್ತಾ ಇರುತ್ತೆ. ಆ ಕಿಮ್ಮು ಎಷ್ಟು ಹ್ಯಾಂಡ್ಸಮ್ ಆಗಿದ್ದ ಗೊತ್ತಾ. ಅವನೆಲ್ಲ ತುಂಬಾ ಪಾಪ್ಯುಲರ್, ನೀನ್ ತರ ವೇಸ್ಟ್ ಫೆಲೋ ಅಲ್ಲ ಅಂತೆಲ್ಲ ಹೇಳಿರ್ತಾನಲ್ಲ. ಈಗ ಅದನ್ನೇ ನೆನ್ಸ್ಕೊಂಡು ಅವ್ನ ಪಾಪ್ಯುಲರ್ ಓವರ್ ಅವನು ಅಂತ ಹೇಳಿ ಇವ್ನ್ ಬೇಡ ಬೇಡ ಅಂದ್ರೆ ಕೂಡ ಅವ್ನ ಕೈ ಸಿಸ್ಟಮ್ ಹತ್ರನೇ ಹೋಗುತ್ತೆ. ಅವ್ನ ಪ್ರೊಫೈಲ್ ನ ಚೆಕ್ ಮಾಡಕ್ಕೆ ಹೋಗ್ತಾ ಇರುತ್ತೆ. ಇವ್ನ್ ಎಷ್ಟೇ ಹಿಡಿದಿಟ್ಕೊಂಡ್ರೆ ಕೂಡ ಅನ್ಕೊಳ್ದೆ ಕ್ಲಿಕ್ ಮಾಡ್ಬಿಟ್ಟ. ಅದ್ರ ಪ್ರೊಫೈಲ್ ನ ಓಪನ್ ಮಾಡಿದ ತಕ್ಷಣ 1 lakh ವಿಸಿಟರ್ಸ್ ಅಲ್ಲಿ ನೀನೇ 1 lakh ಅಂತ ಹೇಳಿ ಅವ್ನಿಗೆ ಕಂಗ್ರಾಚುಲೇಷನ್ಸ್ ಅಂತ ರಿಟರ್ನ್ ಮೆಸೇಜ್ ಬರುತ್ತೆ. ಜೊತೆಗೆ ಅವನೇ ಇವ್ನಿಗೆ 30 ಪಾಯಿಂಟ್ಸ್ ಕೊಟ್ಟಿರ್ತಾನೆ. ಇವ್ನ ಹೋಯ್ತು ನನ್ನ ಏನ್ ಅನ್ಕೊಂತಾರ ಅಂತ ಟೆನ್ಷನ್ ಆಗಿ ಕೂತಿರ್ತಾನೆ. ಇದೇ ಟೈಮಲ್ಲಿ ಈ ಕಡೆ ಕಿಮ್ ನ ತೋರಿಸ್ತಾರೆ. ಅವನು ಯಾವ್ದೋ ಒಂದು ಗೇಮಿಂಗ್ ಸೆಂಟರ್ ಅಲ್ಲಿ ಇದ್ದಾನೆ ಅಂತ ಕಾಣಿಸುತ್ತೆ. ಇದೇ ಮೆಸೇಜಸ್ ನೇ ನೋಡ್ತಾ ಇರೋದು. ಅವ್ನಿಗೆ ಸ್ಮೈಲ್ ಮಾಡ್ತಾ ಇರ್ತಾನೆ. ಜೊತೆಗೆ ಹೀರೋಯಿನ್ ಮಾತಾಡಿದ್ದು, ಅವ್ಳು ನಡ್ಕೊಳ್ಳೋ ರೀತಿ ಎಲ್ಲ ನೆನ್ಸ್ಕೊಂಡು ಅವಳಿಗೆ ಕಾಲ್ ಮಾಡೋದು. ಬಟ್ ಆ ನಂಬರ್ ಸ್ವಿಚ್ ಆಫ್ ಬರ್ತಾ ಇರುತ್ತೆ. ಸ್ವಲ್ಪ ಹೊತ್ತಲ್ಲೇ ನಮ್ ಹೀರೋ ಅವ್ರ ಫ್ರೆಂಡ್ ಕಿಮ್ಗೆ ಕಾಲ್ ಮಾಡ್ತಾನೆ. ಎಲ್ಲಿದ್ಯಾ, ಟೈಮ್ ಆಯ್ತು, ಬೇಗ ಬಾ, ಪ್ರಾಕ್ಟೀಸ್ ಮಾಡೋದ್ ಬೇಡವಾ, ನೀನ್ ಇಷ್ಟು ಕೇರ್ಲೆಸ್ ಅಂತ ಕೇಳ್ತಾ ಇರ್ತಾನೆ. ಆಕ್ಚುಲಿ ಈ ಕಿಮ್ ಅವ್ರ ಬ್ಯಾಂಡ್ ಅಲ್ಲೇ ನಮ್ ಹೀರೋ ಅವ್ರ ಫ್ರೆಂಡ್ ಕೂಡ ಸೇರ್ಕೊಂಡಿರೋದೇನೋ. ಸೊ ಪ್ರಾಕ್ಟೀಸ್ ಗೆ ಕರೀತಾ ಇರ್ತಾನೆ. ಕಿಮ್ ಹೇಳ್ತಾನೆ, ನಿನ್ನೆ ತಾನೇ ಪ್ರಾಕ್ಟೀಸ್ ಮಾಡಿದ್ವಿ, ಮತ್ತೆ ಇವತ್ತು ಬರ್ಬೇಕಾ ಅಂದಾಗ, ನಾಳೆನೆ ನಮ್ಗೆ ಕಾನ್ಸರ್ಟ್ ಇರೋದು, ಹಂಗಿರ್ಬೇಕಾದ್ರೆ ಇವತ್ತು ಪ್ರಾಕ್ಟೀಸ್ ಬರಲ್ಲ ಅಂತ ಹೇಳ್ತಾ ಇದ್ಯಾ, 15 ಮಿನಿಟ್ಸ್ ಟೈಮ್ ಕೊಡ್ತಾ ಇದೀನಿ, ಬೇಗ ಬಂದ್ ಸೇರು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಅದೇ ಟೈಮಲ್ಲಿ ಇವ್ರ ಬ್ಯಾಂಡ್ ಅಲ್ಲೇ ಕನ್ನಡಿ ಹಾಕೊಂಡಿರೋನೊಬ್ಬ ಇರ್ತಾನೆ. ಅವ್ನು ಹೇಳ್ತಾನೆ, ನಾನ್ ಕೂಡ ತುಂಬಾ ಹೊತ್ತು ಇರಕ್ ಆಗೋದಿಲ್ಲ ಕಣೋ, ನಾನು ಇಲ್ಲಿಂದ ಹೋಗ್ತೀನಿ. ನಮ್ಮಮ್ಮ ನನ್ನ ಈ ಟೈಮಲ್ಲಿ ಸ್ಟಡಿ ಅವರ್ಸ್ ಅಲ್ವಾ, ಸ್ಟಡಿ ಹಾಲ್ ಅಲ್ಲಿ ಇರ್ತೀನಿ ಅಂತ ಅನ್ಕೊಳ್ತಾರೆ. ಅಲ್ಲಿ ಪಿಕಪ್ ಮಾಡಕ್ಕೆ ಅಂತ ಬರ್ತಾರೆ. ನಾನು ಇವಾಗ್ಲೇ ಹೋಗ್ಬೇಕು ಅಂತ ಹೇಳಿದಾಗ ಇವ್ನಿಗೆ ಟೆನ್ಷನ್ ಆಗುತ್ತೆ. ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಏನ್ರೋ ನಿಮ್ದಲ್ಲ ಅಂತ. ಯಾಕಂದ್ರೆ ಕನ್ನಡಿ ಹಾಕೊಂಡಿರೋ ನಮ್ಮನ್ಗೆ ಇವ್ರ ಹತ್ರ ಪ್ರಾಕ್ಟೀಸ್ ಮಾಡ್ತಿದ್ದಾನೆ ಅಂತ ಗೊತ್ತಿಲ್ಲ. ಸರಿ ಆಯ್ತು, ಅಟ್ಲೀಸ್ಟ್ ಸಾಂಗ್ ಆದ್ರೂ ಪ್ರಾಕ್ಟೀಸ್ ಮಾಡ್ಬಿಟ್ಟು ಹೋಗು, ನಾಳೆಗೆ ನೀನ್ ಸ್ವಲ್ಪ ಪರ್ಫೆಕ್ಟ್ ಆಗಿ ಇರ್ತೀಯ ಅಂತ ಹೇಳಿದೆ. ಅವ್ನ್ ಹಾಡ್ತಾನೆ, ಇಷ್ಟಕ್ಕೂ ಆಡ್ತಾ ಇದ್ದಾನೆ. ಎಲ್ಲಿದ್ ನೋಟ್ ಎಲ್ಲಿ ಹೋಗ್ತಿದೆ ಅಂತಾನೆ ಗೊತ್ತಿಲ್ಲ. ಟ್ಯೂನ್ ಒಂದ್ ಕಡೆ ಆಗ್ತಾ ಇರ್ತಾನೆ. ನಮ್ ಹೀರೋ ಫ್ರೆಂಡ್ ಕೇಳ್ತಾನೆ, ಏನೋ ಆಡ್ತಾ ಇದೀಯ ನೀನ್ ಆಡ್ತಿರೋ ಪಿಚ್ಚೆ ತಪ್ಪು ಅಂದಾಗ ಅವ್ನಂತಾನೆ, ಓ ಹೌದಲ್ವಾ, ನಾನ್ ತುಂಬಾ ಹೈಯಾಗಿ ಸ್ಟಾರ್ಟ್ ಮಾಡ್ಬಿಟ್ನಲ್ಲ ಅಂತ ಹೇಳಿದಾಗ ಹೀರೋ ಫ್ರೆಂಡ್ ಹೇಳ್ತಾನೆ, ಏನು ಹೈಯಾಗಿ ಸ್ಟಾರ್ಟ್ ಮಾಡ್ಬಿಟ್ಟ, ಮೆಂಟಲ್ ನೀ ತುಂಬಾ ಲೋ ಆಗಿ ಸ್ಟಾರ್ಟ್ ಮಾಡಿದ್ಯಾ ಕಣೋ ಅಂತ. ಸರಿ ಹೋಯ್ತು, ನೀವ್ ಈ ತರ ಹಾಡಿದ್ರೆ ನಾಳೆ ಏನಾಗುತ್ತೋ ಗೊತ್ತಿಲ್ವೇ. ಈ ಗ್ರೂಪ್ ನ ಇಟ್ಕೊಂಡು ನಾನು ಪ್ರಾಕ್ಟೀಸ್ ಮಾಡ್ದಂಗೆ ನಾಳೆ ಕಾನ್ಸರ್ಟ್ ನ ನಡೆಸ್ದಂಗೆ ಸೈಲೆಂಟ್ ಆಗಿ ಈ ಗ್ರೂಪ್ ಅಲ್ಲಿ ಸುಂಜೆನ ಸೇರ್ಸ್ಕೊಂಡ್ಬಿಟ್ರೆ ಚೆನ್ನಾಗಿರತ್ತಲ್ವಾ ಅಂತ ನಮ್ ಹೀರೋ ಫ್ರೆಂಡ್ ಯೋಚನೆ ಮಾಡ್ತಾ ಇದ್ದಾನೆ. ಇವಾಗ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವ್ರ ಮನೇಲಿ ತೋರಿಸ್ತಾರೆ. ಅವ್ರ ಅಪ್ಪ ಅವರ ಡೆತ್ ಆನಿವರ್ಸರಿ ಅಲ್ವಾ ಇವತ್ತು. ಸೊ ಫೋಟೋ ಇಟ್ಟು ಪೂಜೆ ಎಲ್ಲ ಮಾಡ್ಬೇಕಾದ್ರೆ ಎಲ್ಲ ಅಡಿಗೆ ಐಟಮ್ ಎಲ್ಲ ಮಾಡಿ ಫೋಟೋ ಮುಂದೆ ಇಟ್ಟು ಎಲ್ಲ ಪೂಜೆ ಮಾಡ್ತಾ ಇರ್ತಾರೆ. ಅವ್ರ ಅಮ್ಮಗಂತೂ ತುಂಬಾ ಫೀಲ್ ಆಗ್ಬಿಟ್ಟಿರುತ್ತೆ. ಇವಳು ನಿಂತ್ಕೊಂಡು ಅವ್ರ ಅಪ್ಪ ಫೋಟೋನ ನೋಡ್ಕೊಂಡು ಅವ್ರ ಅಪ್ಪನ ನೆನ್ಸ್ಕೊಂತಾಳೆ. ಅಪ್ಪ, ನನ್ನ ಆಗ್ಲಿ ಮತ್ತೆ ಸುಂಜೆನಾಗ್ಲಿ ಹೆಂಗ್ ಕಾಪಾಡ್ಕೊಳ್ಳೋದು ನನ್ಗೆ ಗೊತ್ತಾಗ್ತಾ ಇಲ್ಲ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ, ನೀನ್ ನನ್ ಜೊತೆನೆ ಇರ್ತೀರಾ ಅಲ್ವಾ ಅಂತ ತುಂಬಾ ಫೀಲ್ ಮಾಡಿ ಅವ್ರ ಅಪ್ಪ ಹತ್ರ ಬೇಡ್ಕೊಂತಾ ಇರ್ತಾಳೆ. ಹಂಗೆ ಅವತ್ತು ನೈಟ್ ತೋರಿಸ್ತಾರೆ. ಎಲ್ಲೋ ಹೋಗೋದಕ್ಕೆ ಸೈಕಲ್ ನ ಹೊರಗಡೆ ತೆಗಿತಾ ಇರ್ತಾಳೆ. ಆ ಸೀನ್ ಅಲ್ಲೇ ಕಟ್ ಮಾಡಿ ಇನ್ನೊಂದ್ ಸೀನ್ ನ ತೋರಿಸ್ತಾರೆ. ಹೀರೋ ಮತ್ತೆ ಹೀರೋಯಿನ್ ಇಬ್ರು ಒಂದು ಪಾರ್ಕ್ ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗ ಹೀರೋಯಿನ್ ಕೇಳ್ತಾಳೆ, ನೀನು ಸೈಕಲ್ ಚೆನ್ನಾಗಿ ಓಡಿಸ್ತೀಯಾ ಅಂದಾಗ ಅವನು, ನನಗ್ ತುಂಬಾ ಚೆನ್ನಾಗಿ ಸೈಕಲ್ ಓಡ್ಸಕ್ ಬರುತ್ತೆ, ಯಾಕೆ ನಿನಗ್ ಬರಲ್ವಾ ಅಂದಾಗ, ಇಲ್ಲ ಆಕ್ಚುಲಿ ನನ್ಗೆ ಚಿಕ್ಕ ವಯಸ್ಸಲ್ಲಿ ನಮ್ಮಪ್ಪ ವೀಕೆಂಡ್ ಆದ್ರೆ ಸೈಕಲ್ ಓಡಿಸೋದನ್ನ ಹೇಳ್ಕೊಡೋರು. ಆದ್ರೆ ಇವಾಗ ಅವ್ರಿಲ್ಲ ನನ್ಗೆ ಹೇಳ್ಕೊಡೋದಕ್ಕೆ. ಇವಾಗ ಮಾತ್ರ ಅಲ್ಲ, ಅವಾಗಿಂದ ನಾನ್ ಸರಿಯಾಗಿ ಕಲ್ತಿಲ್ಲ. ನಾನ್ ಚೆನ್ನಾಗಿ ಸೈಕಲ್ ಓಡಿಸಿ ಅವ್ರಿಗೆ ತೋರಿಸ್ಬೇಕು ಅಂತ ಅನ್ಕೊಂಡೆ, ಬಟ್ ಆ ಕನ್ಸು ನನ್ಸಾಗೆ ಇದ್ದೋಯ್ತು ಅಂದಾಗ ಹೀರೋ ಹೇಳ್ತಾನೆ, ಇಷ್ಟಕ್ಕೆ ಯಾಕೆ ಫೀಲ್ ಮಾಡ್ಕೊಂತೀಯಾ, ಇವಾಗ ಕೂಡ ಏನು ಕಾಲ ಮಿಂಚಿಲ್ವಲ್ಲ, ಇವಾಗ ಕೂಡ ನೀನ್ ಪ್ರಾಕ್ಟೀಸ್ ಮಾಡ್ಬೋದು. ನೀನ್ ಈ ತರ ಸೈಕಲ್ ತುಳಿಯೋದನ್ನ ಆಕಾಶದಿಂದ ನಿಮ್ಮಪ್ಪ ನೋಡ್ತಾನೆ ಇರ್ತಾರೆ ಅಂತ ಹೇಳಿರ್ತಾನೆ. ಈಗ ಅದನ್ನ ನೆನ್ಸ್ಕೊಂಡು ಮೇಡಮ್ ಸೈಕಲ್ ಹೊರಗಡೆ ತೆಗಿತಾ ಇರೋದು. ಅವಳೇ ತುಳಿಯಕ್ಕೂ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ, ಬಟ್ ಸರಿಯಾಗಿ ಆಗ್ತಾ ಇಲ್ಲ. ಎಷ್ಟು ಸತಿ ತುಳಿಯಕ್ ಹೋದ್ರು ದಪ್ಪ ಅಂತ ಕೆಳಗಡೆ ಸಗಣಿ ತಪ್ಪ ಬೀಳ್ತಾನೆ ಇರ್ತಾಳೆ. ಇವಾಗ ಮತ್ತೆ ಸೈಕಲ್ ಮೇಲೆ ಹತ್ ಕುತ್ಕೊಂಡು ಟ್ರೈ ಮಾಡಕ್ಕೆ ಅಂತ ಹೋದ್ಲು. ಆದ್ರೆ ಈ ಸತಿ ಬಿದ್ದಿಲ್ಲ. ಏನಪ್ಪಾ ಅಂತ ನೋಡಿದ್ರೆ ಹಿಂದ್ಗಡೆ ನಮ್ ಹೀರೋ ಬಂದು ಸೈಕಲ್ ನ ಹಿಡ್ಕೊಂಡಿರ್ತಾನೆ. ಏನೋ ಸುಮಾರು ಸತಿ ಪ್ರಾಕ್ಟೀಸ್ ಮಾಡಿ ನಿನ್ ಕೈಯಲ್ಲಿ ಆಗ್ತಾ ಇಲ್ವಾ, 1 ನಿಮಿಷ ಸೈಕಲ್ ಬಿಟ್ಟು ಕೆಳಗಡೆ ಇಳಿ ಅಂತ ಹೇಳಿದವನು. ಸೈಕಲ್ ಸಿಟ್ಟು ತುಂಬಾ ಹೈಟ್ ಅಲ್ಲಿ ಇರುತ್ತೆ. ಈ ತರ ಹೈಟ್ ಅಲ್ಲಿ ಇದ್ರೆ ನಿನ್ ಕೈಲಿ ತುಳಿಯಕ್ಕಾದ್ರೂ ಆಗತ್ತಾ, ಮತ್ತೆ ಬೀಳ್ತಾನೆ ಇರ್ತೀಯ. ಇರೋ ನಿನ್ ಹೈಟ್ ಗೆ ನೀನ್ ತುಳಿಯೋದಕ್ಕೆ ಈಸಿ ಆಗೋ ತರ ಅಡ್ಜಸ್ಟ್ ಮಾಡ್ಕೊಡ್ತೀನಿ ಅಂತ ನೀಟಾಗಿ ಅದನ್ನೆಲ್ಲ ಸೀಟ್ ಎಲ್ಲ ಅಡ್ಜಸ್ಟ್ ಮಾಡ್ದ. ಈಗ ನಮ್ ಹೀರೋಯಿನ್ ಕುತ್ಕೊಂಡು ನೋಡಿದ್ರೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಹಂಗೆ ನಿಧಾನಕ್ಕೆ ಹ್ಯಾಂಡಲ್ ನ ಇಟ್ಕೊಂಡು ಪೆಡಲ್ ಮಾಡು, ನಾನು ಹಿಂದ್ಗಡೆಯಿಂದ ಇಟ್ಕೊಂತೀನಿ ಅಂತ ಹೇಳಿದಾಗ ಇವಳು ಹಂಗೆ ಟಕ್ ಅಂತ ತಿರುಗಿ ನೋಡ್ಬಿಟ್ಟು, ಏನು ಇವಾಗ ನೀನ್ ನನ್ಗೆ ಟೀಚ್ ಮಾಡ್ತೀಯಾ ಅಂತ ಕೇಳ್ತಾಳೆ. ಹೀರೋ ಹಂಗೆ 1-2 ನಿಮಿಷ ಅವಳ ಮುಖನ ನೋಡ್ಬಿಟ್ಟು, ಹೌದು ನೀನ್ ನೋಡ್ತೀಯ ತಾನೆ, ಆಕ್ಚುಲಿ ನಾನೊಂದು PT ಟೀಚರ್ ಆಗ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ನಾನು ಹೆಂಗ್ ಹೇಳ್ಕೊಡ್ತೀನಿ, ನಾನು ಎಷ್ಟು ಕೇಪಬಲ್ ಆಗಿದ್ದೀನಿ ಅಂತ ನೀನ್ ನನ್ಗೆ ಹೇಳ್ಬೇಕು, ನಿನ್ ತುಳಿ ನಾನು ನೋಡ್ಕೊಂತೀನಿ ಅಂದಾಗ ಇವಳು ಹೇಳ್ತಾಳೆ, ಸರಿ ನಾನು ಸರಿಯಾಗಿ ತುಳ್ದಿಲ್ಲ, ಎಡ್ವಟ್ ಏನಾದ್ರು ಮಾಡಿದ್ರೆ ನನ್ನ ಬೈತೀಯಾ, ನನ್ನ ಹೊಡಿತೀಯಾ ಅಂತ ಕೇಳ್ತಾಳೆ. ಹೀರೋ ಹೇಳ್ತಾನೆ, ನಾನು ಸ್ವಿಮ್ಮಿಂಗ್ ಅಲ್ಲಿ ಇರ್ಬೇಕಾದ್ರೆ ಅಥವಾ ಅಥ್ಲೆಟ್ ಆಗಿರ್ಬೇಕಾದ್ರೆ ಫಸ್ಟ್ ಕಲ್ತ್ಕೊಂಡಿದ್ದೆ ಕಂಟ್ರೋಲ್ ಅಂತ ಹೇಳಿ ಅವನ್ಗೋನೆ ಒಂದ್ ಬಿಲ್ಡಪ್ ನ ಕೊಟ್ಕೊಂತಾನೆ. ಈಗ ಅವಳು ತುಳಿಯಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹೀರೋ ಹೇಳ್ತಾ ಇದ್ದಾನೆ, ನೋಡು ನಾನು ಗಟ್ಟಿಯಾಗಿ ಇಟ್ಕೊಂಡಿದೀನಿ, ಭಯ ಪಡಬೇಡ, ಮುಂದ್ಗಡೆ ಇರೋ ಹ್ಯಾಂಡಲ್ ನ ಸ್ಟ್ರೇಟ್ ಆಗಿ ಇಟ್ಕೊ, ನೀನು ಫಸ್ಟ್ ಲೆಫ್ಟ್ ಪೆಡಲ್ ನ ಪ್ರೆಸ್ ಮಾಡು, ಆಮೇಲೆ ರೈಟ್ ಪೆಡಲ್ ನ ಪ್ರೆಸ್ ಮಾಡು ಅಂತ ಹೇಳಿ ಒಂದೊಂದೇ ಹೇಳ್ತಿದ್ದಾನೆ. ಬಟ್ ಅವ್ಳ ಕೈಯಲ್ಲಿ ಆಗ್ತಿಲ್ಲ, ಕನ್ಫ್ಯೂಷನ್ ಅಲ್ಲಿ ಇಳಿದ್ಬಿಟ್ಲು. ಹೀರೋ
ಹೀರೋಗೆ ಟೆನ್ಷನ್ ಆಗೋಯ್ತು. ಇದ್ರು ಅವ್ನು ಹೇಳ್ತಾನೆ, ಇಲ್ಲ ನೋಡು ನೀನ್ ಏನಕ್ಕೂ ಭಯ ಪಡ್ಬೇಡ, ನಾನ್ ಹೇಳೋದನ್ನ ಫಸ್ಟ್ ಸರಿಯಾಗಿ ಕೇಳಿಸ್ಕೊ. ಫಸ್ಟ್ ಹ್ಯಾಂಡಲ್ ನ ಕರೆಕ್ಟ್ ಆಗಿ ಇಡ್ಕೋ, ಲೆಫ್ಟ್ ಲೆಗ್ ಅಲ್ಲಿ ಇರೋ ಪೆಡಲ್ ನ ಫಸ್ಟ್ ಪ್ರೆಸ್ ಮಾಡು, ಆಮೇಲೆ ರೈಟ್ ಪ್ರೆಸ್ ಮಾಡೋ. ಈ ತರ ನಿಧಾನಕ್ಕೆ ಒಂದಾದ್ಮೇಲೆ ಒಂದು ಪ್ರೆಸ್ ಮಾಡ್ತಾ ಇರು. ಕರೆಕ್ಟ್ ಆಗಿ ಯಾವ ತರ ಪೆಡಲ್ ಮಾಡ್ತಾ ಇದೆಯೋ ಆ ತರ ಹ್ಯಾಂಡಲ್ ನ ಕೂಡ ಗಟ್ಟಿಯಾಗಿ ಇಟ್ಕೊಂಡು ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು ಅನ್ನೋದನ್ನ ನೀಟಾಗಿ ಬ್ಯಾಲೆನ್ಸ್ ಮಾಡು ಅಂತ ನಿಧಾನಕ್ಕೆ ಹೇಳ್ಕೊಡ್ತಾನೆ. ಇಷ್ಟು ಕೂಡ ನಿನ್ ಕೈಲಿ ಮಾಡಕ್ ಬರಲ್ವಾ ಅಂತ ಬೇರೆ ಕೇಳ್ಬಿಟ್ನ. ಅದರಿಂದ ಅವಳಿಗೆ ಟೆನ್ಷನ್ ಆಗೋಯ್ತು. ಈ ವಯಸ್ಸಲ್ಲಿ ನಾನು ಏನಕ್ಕೆ ಸೈಕಲಿಂಗ್ ಮಾಡೋದ್ ಕಲ್ತ್ಕೊಳ್ತಾ ಇದೀನಿ ಅನ್ಕೊಂತಾ ಇದೀಯಾ? ನನ್ ಕೈಲಿ ಕಲ್ತ್ಕೊಳಕ್ ಆಗಿದ್ರೆ ಚಿಕ್ಕ ವಯಸ್ಸಲ್ಲೇ ಕಲ್ತ್ಕೊಳ್ತಾ ಇದ್ದೆ. ನೀನ್ ನನ್ಗೆ ಕಂಟ್ರೋಲಿಂಗ್ ಎಲ್ಲ ತುಂಬಾ ಓವರ್ ಆಗಿ ಏನು ಹೇಳ್ಕೊಡ್ಬೇಡ ಅಂತ ಹೇಳ್ಬಿಟ್ಲು. ಅಂದ್ರೆ ಹೀರೋ ಇಷ್ಟೊತ್ತು ಬಿಲ್ಡಪ್ ಕೊಟ್ಟಲ್ವಾ ನನಗೆ ಕಂಟ್ರೋಲಿಂಗ್ ಜಾಸ್ತಿ ಇದೆ ಅಂತ, ನಿನ್ಗೆ ಅದು ಇಲ್ವೇ ಇಲ್ಲ ಅಂತ ಬೈದ್ಬಿಟ್ಲಾ. ಹೀರೋ ಈಗ ಸೈಲೆಂಟ್ ಆಗ್ಬಿಟ್ಟು ಸರಿ ಆಯ್ತು ಇನ್ನೊಂದ್ಸತಿ ಓಡಿಸು ಅಂತ ಹೇಳಿ ಓಡಿಸೋದನ್ನ ಹೇಳ್ಕೊಡ್ತಿದ್ದಾನೆ. ಬಟ್ ಅವ್ಳ ಕೈಲಿ ಈ ಸತಿನೂ ಆಗಿಲ್ಲ, ಇಳಿದ್ಬಿಟ್ಲು. ಹೀರೋಗೆ ಟೆನ್ಷನ್ ಆಗೋಯ್ತು. ನೀನೇನು ತಾಳ್ಮೆ ಅನ್ನೋದನ್ನ ಕಳ್ಕೊಂಡ್ಬಿಟ್ಟಿದ್ಯಾ ಹೆಂಗೆ ಅನ್ನೋ ತರ ಕೇಳಿದಾಗ ಅವಳು ಹೇಳ್ತಾಳೆ, ನಾನೇ ಇವಾಗ ಒಲಿಂಪಿಕ್ಸ್ ಗೆ ಏನಾದ್ರು ಹೋಗ್ಬೇಕಾ ಸೈಕ್ಲಿಂಗ್ ಮಾಡೋದಕ್ಕೆ, ನಾನೇ ಕಲಿಯಕ್ಕೆ ಅಂತ ಬಂದಿಲ್ಲ ಅಂತ ಹೇಳ್ತಾಳೆ. ನನಗ್ ಗೊತ್ತಿರೋಂಗೆ ನಿನ್ ಟ್ಯಾಲೆಂಟ್ ನ ಕೂಡ ನೀನ್ ಸೇರಿ ಮಾರ್ಬಿಟ್ಟಿದ್ಯಾ ಅಂತ ಇವನ್ ಹೇಳ್ತಾನೆ. ಹೀರೋಯಿನ್ಗೂ ಇನ್ನೂ ಕೋಪ ಬಂದ್ಬಿಡ್ತು. ನೀನೆಲ್ಲ PT ಸರ್ ಆಗೋದಕ್ಕೆ ಆಗೋದಿಲ್ಲ, ನಿನ್ನ ಹತ್ರ ಆತರ ಒಂದು ಕ್ವಾಲಿಟಿ ಕೂಡ ಇಲ್ಲ. ಯಾರಾದ್ರೂ ಎನ್ಕರೇಜ್ ಮಾಡಿ ಮಾತಾಡಿದ್ರೆ ನಾನು ಇನ್ನೂ ಸೂಪರ್ ಆಗಿ ಮಾಡ್ತೀನಿ ಗೊತ್ತಾ, ನಿನ್ ತರ ನಾನು ಡಿಮೋಟಿವೇಟ್ ಎಲ್ಲ ಮಾಡೋದಿಲ್ಲ, ಆತರ ಯಾರು ಮಾಡಬಾರ್ದು ಅನ್ನೋ ತರ ಹೇಳ್ತಾಳ. ಅವನು ಸರಿ ಆಯ್ತು ಇನ್ನೊಂದ್ ರೌಂಡ್ ಓಡ್ಸು ನೋಡೋಣ ಅಂತ ಹೇಳ್ತಾನೆ. ಅವಳು ಪೆಡ್ಲಿಂಗ್ ಮಾಡ್ತಾ ಇದ್ರೆ ಇವ್ನು ಹಿಂದ್ಗಡೆ ತಳ್ಕೊಂಡು ಹೋಗ್ತಾ ಇದ್ದಾನೆ. ನೀನ್ ಸೂಪರ್ ಆಗಿ ಮಾಡ್ತಾ ಇದೀಯಾ, ಸಕ್ಕದಾಗಿ ಮಾಡ್ತಾ ಇದ್ದೆ, ಹ್ಯಾಂಡ್ಲಿಂಗ್ ಸೂಪರ್ ಆಗಿದೆ ಅಂತ ಎಂಕರೇಜ್ ಮಾಡ್ತಾ ಇದ್ದ. ಸ್ವಲ್ಪ ಹೊತ್ತಿಗೆ ಅವ್ನು ಕೈ ಬಿಟ್ಬಿಟ್ಟು ಅವಳು ಮುಂದಕ್ಕೆ ಹೋಗ್ಬಿಟ್ಟು ದಪ್ಪ ಅಂತ ಕೆಳಗಡೆ ಬಿದ್ಬಿಟ್ಲು. ಅವಾಗೂ ಅಷ್ಟೇ ನಮ್ ಹೀರೋ ಸುಮ್ನೆ ಇಲ್ದೆ, ನೀನ್ ಸೂಪರ್ ಆಗಿ ಮಾಡಿದೆ ಗೊತ್ತಾ, ಚಾನ್ಸೇ ಇಲ್ಲ, ನಿನ್ನಲ್ಲಿ ಸಖತ್ ಟ್ಯಾಲೆಂಟ್ ಇದೆ, ಏನ್ ಸಖತ್ತಾಗಿ ಹೋಗಿ ಬಿದ್ದೆ ಅಂತ ಹೇಳಿ ಗೇಲಿ ಮಾಡ್ತಾ ಇರ್ತಾನ. ಅವಳಿಗೆ ಟೆನ್ಷನ್ ಆಗೋಯ್ತು, ಹಂಗೆ ತಿರ್ಗ್ಬಿಟ್ಟು ಗುರಾಯಿಸ್ತಾ ಇರ್ತಾಳೆ. ಹೀರೋ ಹಂಗೆ ಸೈಲೆಂಟ್ ಆಗ್ಬಿಟ್ಟ. ಸರಿ ಬಾ ಇನ್ನೊಂದ್ ರೌಂಡ್ ಹೋಗೋಣ ಅಂತ ಹೇಳಿ ಮತ್ತೆ ಸೈಕ್ಲಿಂಗ್ ಕರ್ಕೊಂಡು ಹೋಗ್ತಾನೆ. ಈ ಸತಿ ತುಂಬಾ ಚೆನ್ನಾಗಿ ಸೈಕ್ಲಿಂಗ್ ಮಾಡ್ತಿದ್ದಾಳೆ, ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾಳೆ. ಅವಳು ಸೈಕಲ್ ತುಳ್ಕೊಂಡು ಹೋಗ್ತಾ ಇದ್ರೆ ಪಕ್ಕದಲ್ಲಿ ನಮ್ ಹೀರೋ ಹಂಗೆ ಓಡ್ ಬರ್ತಾ ಇರ್ತಾನೆ. ಬಟ್ ಹೊಸದಾಗಿ ಪ್ರಾಕ್ಟೀಸ್ ಮಾಡೋರ್ಗಂದ್ರೆ ಈ ಟರ್ನಿಂಗ್ ಅಲ್ಲೆಲ್ಲ ಒಂದ್ ಸ್ವಲ್ಪ ಕಷ್ಟ ಆಗತ್ತಲ್ವಾ. ಆ ಟರ್ನಿಂಗ್ ಅಲ್ಲಿ ಬೀಳೋ ತರ ಹೋದಾಗ ನಮ್ ಹೀರೋ ಹಿಡಿದ್ಬಿಟ್ಟ. ಈ ಸತಿ ಸೂಪರ್ ಆಗಿ ಮಾಡದೆ, ನಿಜವಾಗ್ಲೂ ಹೇಳ್ತಾ ಇದೀನಿ ಅಂತ ಶೋಲ್ಡರ್ ಎಲ್ಲ ತಡ್ತಾನೆ. ನನ್ಗೆ ಇನ್ನೊಂದ್ ರೌಂಡ್ ಹೋಗ್ಬೇಕು ಅನಿಸ್ತದೆ, ಇನ್ನೊಂದ್ ರೌಂಡ್ ಹೋಗೋಣ ಅಂತ ಅವಳು ಕೇಳಿದಾಗ ಹೀರೋ ಹೇಳ್ತಾನೆ, ಬೇಡ ಬೇಡ ತುಂಬಾ ತುಳಿದ್ರೆ ಕಾಲ್ ನೋವು ಬಂದ್ಬಿಡತ್ತೆ, ನಾಳೆ ನಡೆಯಕ್ ಆಗದೆ ಆಗ್ಬಿಡತ್ತೆ ಅಂದಾಗ ಇವಳು ಹೇಳ್ತಾಳೆ, ಹೌದೌದು ನಾಳೆ ದಿನ ನನ್ಗೆ ನಡೆಯಕ್ ಆಗದೆ ಕೂಡ ಆಗ್ಬಿಡ್ಬೋದು, ಅದಕ್ಕೆ ಇನ್ನೊಂದ್ ರೌಂಡ್ ಹೋಗ್ಬಿಡ್ತೀನಿ ಅಂತ ಮತ್ತೆ ಸೈಕಲ್ ತುಳಿಯಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹಂಗೆ ಇವಾಗ ನೆಕ್ಸ್ಟ್ ಡೇ ಸ್ಟಡಿ ಅವರ್ಸ್ ಅಲ್ಲಿ ತೋರಿಸ್ತಾರೆ. ಅವ್ರಿಗೆ ಸ್ಟಡಿ ಹಾಲ್ ಅಂತಾನೆ ಸಪರೇಟ್ ಆಗಿರತ್ತೇನೋ, ಅಲ್ಲಿ ಕೂತ್ಕೊಂಡು ಓದ್ತಾ ಇದಾರೆ. ಇವಳು ಫಸ್ಟ್ ನಾನು ಎಲ್ಲದನ್ನು ಜ್ಞಾಪಕ ಮಾಡ್ಕೊಂಡು ನೋಡ್ಬೇಕು, ನನ್ಗೆ ಯಾವ್ದು ಕಷ್ಟ ಅಂತ ನಾನು ಫಸ್ಟ್ ತಿಳ್ಕೊಬೇಕು ಅಂತ ನೋಡಿದ್ರೆ ಫಸ್ಟ್ ಇರೋದೇ ಮ್ಯಾಥ್ಸ್ ಸಬ್ಜೆಕ್ಟ್. ಅದು ತುಂಬಾ ಟಫ್ ಆದ ಸಬ್ಜೆಕ್ಟ್, ನನ್ನ ತಲೆ ಒಳಗಡೆ ಹೋಗೋದಿಲ್ಲ, ಫಸ್ಟ್ ಅದನ್ನ ಬಿಟ್ಬಿಡು ಸೈಡ್ಗೆ ಅಂತ ಹೇಳಿ ಅವಳು ಕ್ಯಾಲ್ಕುಲೇಷನ್ ನ ಮಾಡ್ತಿದ್ದಾಳೆ. ಪಕ್ಕದಲ್ಲಿ ಯಾರಪ್ಪ ಅಂತ ಇರೋದು ಅಂತ ನೋಡಿದ್ರೆ ನಮ್ ಹೀರೋಯಿನ್ ಅವರ ಫ್ರೆಂಡ್. ಅವಳು ಬುಕ್ ತೆಗೆದ್ರೇನೆ ನಮ್ ಹೀರೋಯಿನ್ ಅವರ ಅಣ್ಣನೇ ನೆನಪು ಬರ್ತಾ ಇರ್ತಾನೆ. ಹಂಗೆ ಅಲ್ಲಿ ಪ್ಲೇ ಬೇರೆ ಆಗ್ತಾ ಇರುತ್ತೆ, ಅವ್ನು ಬಂದು ಹೀರೋ ತರ ಕಾಪಾಡಿರ್ತಾನಲ್ವಾ, ಅದೆಲ್ಲ ಪ್ಲೇ ಆಗ್ತಾ ಇರುತ್ತೆ. ಅಯ್ಯೋ ಎಲ್ಲಿ ನೋಡಿದ್ರು ಇವನೇ ಏನಕ್ಕೆ ನನ್ಗೆ ನೆನಪು ಬರ್ತಾನೆ ಅಂತ ತಲೆ ಹೊಡ್ಕೊಂತಾ ಇರ್ತಾಳೆ. ಹಂಗೆ ಟೇಬಲ್ ಮೇಲೆ ಮಲ್ಕೊಂಡ್ಬಿಟ್ಟು ಹೀರೋಯಿನ್ ಕೇಳ್ತಾಳೆ, ಏನಾಯ್ತು ಯಾಕೆ ಈ ತರ ಮಾಡ್ತಾ ಇದೀಯ ಅಂದಾಗ, ಇಲ್ಲ ಇದಕ್ ಮೇಲೆ ನನ್ ಕೈಲಿ ಓದಕ್ ಆಗೋದಿಲ್ಲ, ನನಗೆ ಓದೋ ಮೂಡೆ ಬರ್ತಾ ಇಲ್ಲ, ಬಾಯ್ಲಿದ್ದ ಹೊರಟೋಗೋಣ ಅಂತ ಹೇಳಿ ನಮ್ ಹೀರೋಯಿನ್ ಮತ್ತೆ ಹೀರೋಯಿನ್ ಅವ್ರ ಫ್ರೆಂಡ್ ಇಬ್ರು ಅಲ್ಲಿಂದ ಹೊರಗಡೆ ಬಂದ್ಬಿಟ್ರು. ಸರಿ ಎಲ್ಲೋಗೋಣ, ಏನಾಯ್ತು, ಯಾಕತ್ರ ಡಿಸ್ಟರ್ಬ್ ಆಗಿದ್ಯಾ ಅಂತ ಇವಳು ಕೇಳಿದಾಗ, ಇಲ್ಲ ನನ್ಗೆ ಇವಾಗ ಮೂಡ್ ಚೇಂಜ್ ಮಾಡ್ಕೊಳಕ್ಕೆ ನಾ ಯಾವ್ದಾದ್ರು ಜಾಗಕ್ಕೆ ಹೋಗ್ಬೇಕು ಅಂತ ಇವಳು ಹೇಳ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಪಕ್ಕದಲ್ಲಿ ನೋಡಿದ್ರೆ ಕಿಮ್ ಬಂದು ನಿಂತಿರ್ತಾನೆ. ಇವಾಗ ಇನ್ನೊಂದ್ ಕಡೆ ನಮ್ ಹೀರೋ ಅವ್ರ ಫ್ರೆಂಡ್ ಮತ್ತೆ ಹೀರೋ ಅವರೆಲ್ಲಾನು ಏನೋ ಶಾಪಿಂಗ್ ಮಾಡೋದಕ್ಕೋಸ್ಕರ ಶಾಪಿಂಗ್ ಮಾಲ್ ಹತ್ರ ಹೋಗಿರ್ತಾರೆ. ಅಲ್ಲಿ ಅವ್ರು ಬಂದ್ಬಿಟ್ಟು, ಸರ್ ಏನ್ ಬೇಕು ಹೇಳಿ ಸರ್, ಆ ಬಟ್ಟೆನ ಈ ಬಟ್ಟೆನ ಅಂತ ಕೇಳ್ತಾ ಇರ್ತಾರೆ. ಹೀರೋ ಅವ್ರ ಫ್ರೆಂಡ್ ಹೇಳ್ತಾನೆ, ಇಲ್ಲಿ ನೋಡೋ ನಾವ್ ಈ ಜಾಗದಲ್ಲಿ ತುಂಬಾ ಹುಷಾರಾಗಿರ್ಬೇಕು, ಇಲ್ಲಿರೋದೆಲ್ಲ ತುಂಬಾ ಕಾಸ್ಟ್ಲಿ, ನಾವ್ ಈ ಜಾಗನೆಲ್ಲ ದಾಟ್ಕೊಂಡು ಹೋಗಿ ತುಂಬಾ ಚೀಪ್ ಆಗಿರೋ ಐಟಮ್ ನ ತಗೋಬೇಕು, ಬಾಯಿಲಿಂದ ಹೊಟ್ಟೋಗೋಣ ಅಂತ ಹೇಳಿ ನಿಧಾನಕ್ಕಂಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅಲ್ಲಿ ಕಿಮ್ ನಿಂತ್ಕೊಂಡಿರೋ ತರ ಇರುತ್ತೆ, ಸೇಮ್ ಅವ್ನ್ ಹಾಕೊಂಡಿರೋ ತರನೇ ಒಂದ್ ಡ್ರೆಸ್ ಒಂದು ಗೊಂಬೆಗೆ ಹಾಕಿ ನಿಲ್ಸಿರ್ತಾರೆ. ನನಗೆ ಅದೇ ಡ್ರೆಸ್ ಬೇಕು ಅಂತ ಹೀರೋ ಕೇಳ್ತಾ ಇರೋದು. ಅಲ್ಲಿರೋ ಅಟೆಂಡೆಂಟ್ ಅದನ್ನ ನೋಡ್ಬಿಟ್ಟು ಹೇಳ್ತಾನೆ, ಅದು $170 ಅಪ್ಪ, ಆದ್ರೆ ನಿನ್ಗೆ ಅಂತ $150 ಕೊಡ್ತೀನಿ, ಆ ಬಟ್ಟೆ ನಿನ್ಗೆ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ ಅಂತ ಹೇಳಿದಾಗ ಹೀರೋ ಅದನ್ನ ತಗೊಂಡೇ ಬಿಟ್ಟ ಅಂತ ಕಾಣಿಸುತ್ತೆ. ಅದೇ ಟೈಮಲ್ಲಿ ಇನ್ನೊಂದ್ ಕಡೆ ಇದೇ ಶಾಪಿಂಗ್ ಮಾಲ್ ಕಡೆನೆ ನಮ್ ಹೀರೋಯಿನ್ ಅವ್ರ ಫ್ರೆಂಡ್ ಮತ್ತೆ ಕಿಮ್ 3 ಜನನು ಬರ್ತಾರೆ. ನಿನ್ನ ಬಾಯ್ ಫ್ರೆಂಡ್ ಒಂದ್ ದೊಡ್ಡ ಸೆಲೆಬ್ರಿಟಿ ಆಗ್ತಾನೆ, ನೀನ್ ಅದನ್ನ ನೋಡೋದ್ ಬಿಡ್ವಾ, ಬಾ ನನ್ ಜೊತೆ ಬಾ ಅಂತ ಕರ್ಕೊಂಡು ಹೋದಾಗ ನಮ್ ಹೀರೋಯಿನ್ ಹೇಳ್ತಾಳೆ, ಇಲ್ಲಿ ನೋಡು ನಾನೇನು ನೀನ್ ಕರೆದಿರೋದಕ್ಕೋಸ್ಕರ ನಾನು ಈ ಜಾಗಕ್ಕೆ ಬಂದಿಲ್ಲ, ಇವಳು ಮೂಡ್ ಚೇಂಜ್ ಮಾಡೋದಕ್ಕೋಸ್ಕರ ನಾವ್ ಈ ಜಾಗಕ್ಕೆ ಬಂದಿರೋದು, ಫಸ್ಟ್ ನೀನ್ ಅದನ್ನ ಮೈಂಡ್ ಅಲ್ಲಿ ಇಟ್ಕೋ, ಮತ್ತೆ ನೀನ್ ಇನ್ಸೋನ ಸುಮ್ನೆ ಡಿಸ್ಟರ್ಬ್ ಮಾಡೋ ಕೆಲಸ ಇಟ್ಕೋಬೇಡ ಅಂತ ಅವಳಲ್ಲೇ ಇರೋ ಇನ್ನೊಂದ್ ಇನ್ನೋಸೆಂಟ್ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಾ ಇರೋದು. ಅವಳಿಗೆ ಎಕ್ಸಾಮ್ಸ್ ಇದೆ, ಅವಳು ಓದ್ಬೇಕು, ಎಕ್ಸಾಮ್ ಮುಂಚೆ ಎಲ್ಲೂ ಈ ತರ ಎಲ್ಲ ಕರ್ಕೊಂಡು ಹೋಗ್ಬೇಡ ಅನ್ನೋ ತರ ಹೇಳ್ತಾಳೆ. ಅದಕ್ಕೆ ಕಿಮ್ ಕೂಡ ಓಕೆ ಮೇಡಮ್ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಈ ಕಡೆ ನಮ್ ಹೀರೋಯಿನ್ ಅವ್ರ ಫ್ರೆಂಡ್ ಹಂಗೆ ಕಿವಿ ಹತ್ರ ಬಂದ್ಬಿಟ್ಟು, ಇಷ್ಟೆಲ್ಲ ಸಾಕಾಗಲ್ಲ ಕಣೆ, ನೀನು ಸ್ವಲ್ಪ ಹಾರ್ಡ್ ಆಗಿ ಟ್ರೈ ಮಾಡ್ಬೇಕು ಅಂದಾಗ ನೀನ್ ಬಾಯ್ ಮುಚ್ಕೊಂಡ್ ಬಾ ಸೈಲೆಂಟ್ ಆಗಿ ಅಂತ ಹೇಳ್ತಾಳೆ. ಅವ್ರ ಹತ್ರ ಸ್ವಲ್ಪ ಮುಂದಕ್ಕೆ ಹೋಗೋಷ್ರಲ್ಲಿ ನಮ್ ಹೀರೋ ಬರ್ತಾ ಇರ್ತಾನೆ. ಆ ಡ್ರೆಸ್ ನ ತೆಗೆದು ಹಾಕೊಂಡೇ ಬಂದ್ಬಿಟ್ಟಿರ್ತಾನೆ. ಇವ್ರನ್ನ ಇಲ್ಲಿ ನೋಡಿದ ತಕ್ಷಣ ಇವ್ರಿಗೆ ಸಖತ್ ಶಾಕ್ ಆಗೋಯ್ತು. ಮುಖ್ಯವಾಗಿ ಕಿಮ್ಮು ಮತ್ತೆ ನಮ್ಮ ಸುಂಜೆ ಇಬ್ರು ನೋಡ್ಕೊಂಡು ಶಾಕ್ ಆಗ್ಬಿಟ್ರು. ಒಂದೇ ತರ ಡ್ರೆಸ್ ಹಾಕೊಂಡಿರ್ತಾರೆ. ಇವಳು ಹೇಳ್ತಾಳೆ, ಏನು ನೀನ್ ಕೂಡ ಇಲ್ಲಿ ಸೆಲೆಬ್ರಿಟಿ ಆಗಕ್ ಬಂದಿದ್ಯಾ ಅನ್ನೋ ತರ ಕೇಳಿದಾಗ ಹೌದೌದು ಅಂತ ಇವನು ಹೇಳ್ತಾನೆ. ಕಿಮ್ ಹೇಳ್ತಾನೆ, ನಾವಿಬ್ರು ಹತ್ರ ಒಂದೇ ತರ ಬಟ್ಟೆ ಹಾಕೊಂಡಿರೋದ್ರ ನೋಡಿದ್ರೆ ನಾವಿಬ್ರು ಡೇಟ್ ಮಾಡ್ತಾ ಇದೀವಿ ಅಂತ ಎಲ್ಲರೂ ಅನ್ಕೊಂತಾರೆ ಅಂತ. ಹಂಗೆ ಇವಾಗ ಸ್ವಲ್ಪ ತಲೆ ಕಾಫಿ ಶಾಪ್ ಹತ್ರ ಹೋಗ್ತಾರೆ. ಆ ಕಾಫಿ ಶಾಪ್ ಅಲ್ಲಿ ಇರೋರೆಲ್ಲ ಇವ್ರಿಬ್ರನ್ನ ನೋಡೇ ನಗ್ತಾ ಇರ್ತಾರೆ, ಒಂದೇ ತರ ಕಾಮಿಡಿಯಾಗಿ ಡ್ರೆಸ್ ಹಾಕೊಂಡಿದ್ದಾರೆ ಅಂತ. ಕಿಮ್ ಹೇಳ್ತಾನೆ, ಯಾಕೆ ಇತರ ಮಾಡ್ತಾ ಇದೀಯಾ, ಏನಕ್ ನಂತರ ನೀನ್ ಡ್ರೆಸ್ ಮಾಡ್ಕೊಂಡಿದ್ಯಾ ಅಂದಾಗ, ನೀನೇನ್ ಅನ್ಕೊಂಡಿದ್ಯಾ ನಿನ್ಗೋಸ್ಕರ ಏನಲ್ಲ ಅಂದಾಗ, ನೀನ್ ನಂತರ ಡ್ರೆಸ್ ಮಾಡ್ಕೊಂಡ್ಬಿಟ್ರೆ ನಂತರ ನೀನೇನ್ ಆಗ್ಬಿಡೋದಿಲ್ಲ, ಇದ್ರೂ ನೀನ್ ಮಾಡೋದ್ ನೋಡಿದ್ರೆ ನನಗೇನೋ ಫ್ಯಾನ್ ಆಗ್ಬಿಟ್ಟಿರೋ ತರ ಇದೆ ಅಂದಾಗ ಹೀರೋ ಹೇಳ್ತಾನೆ, ಈ ಡ್ರೆಸ್ ನಿನ್ಗಿಂತ ನನ್ ಮೇಲೆನೆ ಚೆನ್ನಾಗಿದೆ ಅಂತ ನಿನ್ಗೆ ಹೊಟ್ಟೆ ಕಿಚ್ಚಲ್ವಾ ಅಂತ. ಅದಾದ್ಮೇಲೆ ಹಿಂಗೆ ಮಾತಾಡ್ಕೊಂಡು ಆರ್ಡರ್
ಮಾಡಿರೋ ಜ್ಯೂಸ್ ನೆಲ್ಲ ತಗೊಂಡ್ ಹೋಗ್ತಾ ಇರ್ಬೇಕಾದ್ರೆ ಕಿಮ್ ಟಕ್ ಅಂತ ನಮ್ ಹೀರೋ ಕೈಲಿ ಇರೋ ಜ್ಯೂಸ್ ನ ತಗೊಂಡೋಗಿ ನಮ್ ಹೀರೋಯಿನ್ಗೆ ಕೊಟ್ಬಿಟ್ಟು ಹೀರೋಯಿನ್ ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟ. ಹೀರೋಗೆ ಟೆನ್ಷನ್ ಆಯ್ತು, ಹೋಗ್ಬಿಟ್ಟು ಸೈಲೆಂಟ್ ಆಗಿ ಎದುರುಗಡೆ ಟೇಬಲ್ ಅಲ್ಲಿ ಕೂತ್ಕೊಳ್ತಾನೆ. ಹೀರೋಯಿನ್ಗಂತೂ ಸಖತ್ ಶಾಕು. ಈ ತರ ಸುಂದರವಾಗಿರೋ ಹುಡುಗರೆಲ್ಲ ಈ ತರ ಊರಲ್ಲಿ ಸುತ್ತಾ ಇರ್ಬೇಕಾದ್ರೆ ನನ್ ಕಣ್ ಯಾಕೆ ಹೀರೋಯಿನ್ ಅವರ ಅಣ್ಣನ ಮೇಲೆ ಹೋಗ್ತಾ ಇದೆ, ಅಂತವ್ರ ನನ್ಗೆ ಪೇರ್ ಆಗ್ಬೇಕು, ಇಲ್ಲ ಇವ್ರೇ ನನ್ಗೆ ಪೇರ್ ಆಗ್ಬೇಕು ಅಂತ ಹೀರೋ ಹತ್ರ ಮಾತ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ಲು. ಒಳ್ಳೆ ಚಿಕ್ಕ ಮಗು ತರ ಕ್ಯೂಟ್ ಆಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಾನೇ ಹೀರೋಯಿನ್ ಅವ್ರ ಫ್ರೆಂಡು ಅನ್ನೋ ತರ. ಹೀರೋ ನಂಗೆ ನೋಡ್ತಾಳೆ, ಇವಾಗ ಇವಳಿಗೆ ಏನಾಯ್ತು, ಅರ್ಧ ನಾಲ್ಗೆ ಇರೋಳ್ತಾರೆ ಈ ತರ ಮಾತಾಡ್ತಾ ಇದ್ದಾಳೆ. ಹೌದೌದು, ಫ್ಯೂಚರ್ ಅಲ್ಲಿ ಕೂಡ ಅವಳು ಹಿಂಗೆ ತಾನೇ ಮಾತಾಡ್ತಾ ಇರೋದು ಅಂತ ಯೋಚನೆ ಮಾಡಿದ್ಲು. ಅದಾದ್ಮೇಲೆ ಕಿಮ್ ಕೇಳ್ತಾನೆ, ಹೌದು ಸಂಜೆ ನಾನ್ ಕಳ್ಸಿರೋ ಗಿಫ್ಟ್ ನಿನ್ಗೆ ಬಂತಾ ಅಂತ. ಹೀರೋ ಫಸ್ಟ್ ಅರ್ಥ ಆಗಿಲ್ಲ, ಆಮೇಲೆ ಅರ್ಥ ಆಯ್ತು. ಅಂದ್ರೆ ನೈಟ್ ಬಂದ್ ಪ್ರೊಫೈಲ್ ನ ಚೆಕ್ ಮಾಡಿದ್ರೆ ಇವ್ನು ಪಾಯಿಂಟ್ಸ್ ಕೊಟ್ಟಿರ್ತಾನಲ್ಲ 30 ಪಾಯಿಂಟ್ಸ್, ಅದನ್ನೇ ಗಿಫ್ಟ್ ಅಂತ ಇವ್ನು ಹೇಳ್ತಾ ಇರೋದು. ಬಟ್ ಹೀರೋ ಏನು ಗೊತ್ತಿಲ್ದಿರೋ ಒಂಥರ ಮೇಲೆ ಕೆಳಗಡೆ ಅಂತ ನೋಡ್ತಾ ಇರ್ಬೇಕಾದ್ರೆ ಇವ್ನು ಹೇಳ್ತಾನೆ, ನನ್ನ ಪ್ರೊಫೈಲ್ ಚೆಕ್ ಮಾಡೋರ್ಗೆ ಆಗಿರ್ಬೋದು, ನನ್ನ ಫ್ಯಾನ್ಸ್ ಗೆ ಆಗಿರ್ಬೋದು, ನಾನು ಆತರನೇ ಗಿಫ್ಟ್ ಕೊಡೋದು ಪಾಯಿಂಟ್ಸ್ ರೀತಿಯಲ್ಲಿ ಕೊಡ್ತೀನಿ ಅಂದಾಗ ಅವನಂತಾನೆ, ಓ ನೀನು ಇನ್ನೂ ಅದೇ ಭ್ರಮೆನಲ್ಲೇ ಇದೆಯಾ, ಆಲ್ರೆಡಿ ಆ ಪಾಯಿಂಟ್ಸ್ ನಾನು ನಿನ್ಗೆ ರಿಟರ್ನ್ ಕಳ್ಸಿದ್ದಾಯ್ತು ಅಂತ ಹೇಳ್ತಾನೆ. ಆದ್ರೆ ಕಿಮ್ ಇದನ್ನ ಕೇರ್ ಮಾಡ್ಕೊಂಡಿಲ್ಲ. ಹೀರೋಯಿನ್ ಐಸ್ ಕ್ರೀಮ್ ಏನೋ ತಿನ್ಬೇಕಾದ್ರೆ ತುಟಿಗೆಲ್ಲ ಹಚ್ಕೊಂಡಿರ್ತಾಳೆ. ಇವನೇ ಕಿಮ್ಮು ಅವ್ನ ಕೈಯಾರೆ ತುಟಿ ಮೇಲೆಲ್ಲ ಒರೆಸ್ತಾ ಇದ್ರೆ ಹೀರೋಗೆ ಮತ್ತೆ ಹೀರೋಯಿನ್ ಅವ್ರ ಫ್ರೆಂಡ್ಗೆ ಇಬ್ಬರಿಗೂ ಟೆನ್ಷನ್ ಆಗುತ್ತೆ. ಆದ್ರೆ ಹೀರೋಯಿನ್ ಬಿಡು ನಾನು ಒರ್ಸ್ಕೊಂತೀನಿ ಅಂತ ಟಿಶ್ಯೂ ನಲ್ಲಿ ಒರೆಸ್ಕೊಳ್ತಾರೆ. ಹೀರೋಯಿನ್ ಅವ್ರ ಫ್ರೆಂಡ್ ಅನ್ಕೊಂತಾಳೆ, ನಾನ್ ಸಿಂಗಲ್ ಆಗಿರೋದ್ರಿಂದಾನೆ ಈ ತರ ಕಮಿಟ್ ಆಗಿರೋರನ್ನ ನೋಡಿದ್ರೆ ಟೆನ್ಷನ್ ಆಗುತ್ತೋ ಏನೋ ಅಂತ ಹೇಳಿ ಹಿಂಗೆ ಕುತ್ಕೊಂಡಿದ್ರೆ ಆಗಲ್ಲ, ನಾನ್ ಕೂಡ ಕಮಿಟ್ ಆಗ್ಬೇಕಾಗಿರೋದು ಅಂತ ಪಕ್ಕದಲ್ಲಿರೋ ನಮ್ ಹೀರೋಗೆ ಮಾತ್ ಕೊಡ್ತಾಳೆ. ನಿಮ್ಗೆ ಯಾರಾದ್ರೂ ಗರ್ಲ್ ಫ್ರೆಂಡ್ ಇದಾರಾ ಅಂತ ಕೇಳಿದ್ರೆ ಅವ್ನು ಇಲ್ಲ ಅಂತ ಹೇಳ್ತಾನೆ. ಏ ಹೌದಾ, ಸೂಪರು, ನಾನು ಇದನ್ನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಸರಿ, ಯಾರ ಮೇಲಾದ್ರೂ ನಿಮ್ಗೆ ಇಷ್ಟನಾ ಅಂತ ಹೇಳಿದ್ರೆ ಸೈಲೆಂಟ್ ಆಗಿ ಹೀರೋಯಿನ್ ಕಡೆ ನೋಡ್ತಾನೆ, ಆಮೇಲೆ ಕಿಮ್ ಕಡೆ ನೋಡ್ತಾನೆ, ಡಿಫ್ರೆಂಟ್ ಆಗಿ ಸಿಗ್ನಲ್ ಎಲ್ಲ ಕೊಡ್ತಾ ಇರ್ತಾನೆ. ಇವ್ನ ಈ ತರ ಸೈಲೆಂಟ್ ಆಗಿರೋದ್ರ ನೋಡ್ಬಿಟ್ಟು ಹೀರೋಯಿನ್ ಅವ್ರ ಫ್ರೆಂಡ್ ಹೇಳ್ತಾಳೆ, ನನಗೆ ಗೊತ್ತಿರೋಂಗೆ ಕ್ವಶನ್ ಗೆ ನಿಮ್ಗೆ ಆನ್ಸರ್ ಮಾಡಕ್ ಇಷ್ಟ ಇಲ್ವಲ್ಲ ಅಂತ ನಗ್ತಾ ಇರ್ತಾಳೆ. ಅವಳುಗಳೇ ಕ್ವಶನ್ ಹಾಕೊಂಡು ಅವಳುಗಳೇ ಆನ್ಸರ್ ಹಾಕೊಂಡು ನಗ್ತಾ ಇರ್ತಾಳೆ. ಅದಲ್ಲಿ ಹೀರೋ ಮತ್ತೆ ಕಿಮ್ ಇಬ್ರು ಒಬ್ರಿಗೊಬ್ರು ಗುರಾಯಿಸ್ಕೊಂಡು ನೋಡ್ತಾ ಇರ್ತಾರೆ. ಇವಾಗ ಹಂಗೆ ಅಲ್ಲಿ ಸ್ಟೇಜ್ ಪರ್ಫಾರ್ಮೆನ್ಸ್ ನಡೀತಾ ಇರತ್ತಾರ, ಅಲ್ಲಿ ತೋರಿಸ್ತಾರೆ. ಬೇರೆಯವರೆಲ್ಲ ಬಂದು ಪರ್ಫಾರ್ಮೆನ್ಸ್ ಮಾಡ್ತಾ ಇದಾರೆ. ಅಲ್ಲಿ ಹಿಂದ್ಗಡೆ ಬ್ಯಾಕ್ ಸ್ಟೇಜ್ ಅಲ್ಲಿ ಕಿಮ್ಮು ಮತ್ತೆ ಕಿಮ್ ಅವ್ರ ಫ್ರೆಂಡ್ ಇಬ್ರು ಇರ್ತಾರೆ. ಎಲ್ಲೋ ಹೋದ್ರು, ಹೀರೋ ಅವ್ರ ಫ್ರೆಂಡು ಕಾಣಿಸ್ತಾ ಇಲ್ಲ, ಡಾಂಗು ಕಾಣಿಸ್ತಾ ಇಲ್ಲ ಅಂತ ಕನ್ನಡಿ ಹಾಕೊಂಡಿದ್ದಲ್ಲ ಒಬ್ಬ, ಅವ್ರಮ್ಮ ಬೈತಾರೆ ಅಂತ ಹೇಳ್ಬಿಟ್ಟು ಹೊಟ್ಟೋದಲ್ವಾ ಅವತ್ತು, ಅವ್ನ ಬಗ್ಗೆ ಕೇಳ್ತಾ ಇರೋದು. ಅದೇ ಟೈಮ್ ಅಲ್ಲಿ ನಮ್ ಹೀರೋ ಅವ್ರ ಫ್ರೆಂಡ್ ಓಡ್ ಬರ್ತಾನೆ, ಈ ದೊಡ್ಡ ಪ್ರಾಬ್ಲಮ್ ಆಗೋಯ್ತು ಅಂತ. ಕಿಮ್ ಅವ್ನ ಫಸ್ಟ್ ಅವ್ನ ಬಟ್ಟೆನ ನೋಡ್ಬಿಟ್ಟು, ಈ ದೊಡ್ಡ ಪ್ರಾಬ್ಲಮ್ ಆಗಿರೋದು ನಿನ್ ಬಟ್ಟೆಯಿಂದಾನೆ ಅಂತ ಕಾಣಿಸುತ್ತೆ, ಎಲ್ಲಿಂದ ಹಿಡ್ಕೊಂಡ್ ಬಂದೆ ಬಟ್ಟೆನ, ಸಖತ್ ಕಾಮಿಡಿ ಆಗಿದೆ ಅನ್ನೋ ತರ ಹೇಳಿದಾಗ ನಮ್ ಹೀರೋ ಅವ್ರ ಫ್ರೆಂಡ್ ಹೇಳ್ತಾನೆ, ನಾನು ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇರೋದು, ಡಾಂಗ್ ಬರ್ತಾ ಇಲ್ವಂತೆ, ಅವ್ನವ್ರ ಅಮ್ಮನ್ ಮಗ ಆಗ್ಬಿಡ್ದಾನೆ ಕಣೋ, ಅವ್ರ ಅಮ್ಮ ಏನೋ ಬೈದ್ರಂತೆ ಬಿಟ್ಟಿಲ್ವಂತೆ, ಅವ್ನೀಗ ಸೀನಿಯರ್ ಕ್ಲಾಸಸ್ ಅಲ್ವಾ, ಅದ್ರಿಂದ ಅವ್ರಮ್ಮ ಬಿಡ್ತಾ ಇಲ್ಲ, ಇವಾಗ ಏನ್ ಮಾಡೋದು ಅಂದಾಗ ಕಿಮ್ಗೆ ಏನ್ ಮಾಡೋದೋ ಗೊತ್ತಾಗ್ತಾ ಇಲ್ಲ. ಇನ್ನೇನ್ ಮಾಡೋದು, ಯಾಕೆ ಸುಮ್ನೆ ಟೆನ್ಷನ್, ಸೈಲೆಂಟ್ ಆಗಿ ನಾನೇ ಹಾಡಾಡ್ಬಿಡ್ಲಾ ಅಂತ ಇವ್ನು ಕೇಳಿದಾಗ ಕಿಮ್ ಹೇಳ್ತಾನೆ, ಏಕೆ ಸ್ಟೇಜ್ ಮೇಲೆ ನಿಟ್ಟು ನಮ್ಗೆಲ್ಲ ಅಸಹ್ಯ ಮಾಡ್ಬೇಕು, ಸಗಣಿಯಲ್ಲಿ ಮುಖದ ಮೇಲೆ ಒಡಿಸ್ಬೇಕು ಅಂತ ಏನಾದ್ರು ಟ್ರೈ ಮಾಡ್ತಾ ಇದೆಯಾ ಹೆಂಗೆ, ಸೈಲೆಂಟ್ ಆಗಿ ಹೋಗ್ಬಿಟ್ಟು ಅಲ್ಲಿ ಅವ್ರ ಹತ್ರ ಹೇಳ್ಬಿಡು, ಈ ತರ ನಮ್ ಟೀಮ್ ಅಲ್ಲಿ ಸಾಂಗ್ ಆಡೋನ್ ಬಂದಿಲ್ಲ, ಸೊ ನಾವು ಪರ್ಫಾರ್ಮ್ ಮಾಡ್ತಾ ಇಲ್ಲ ಅಂತ, ಸುಮ್ನೆ ಯಾಕೆ ಟೆನ್ಷನ್ ಅಂತ ಹೇಳ್ತಾನೆ. ಆದ್ರೆ ನಮ್ ಹೀರೋ ಫ್ರೆಂಡ್ ಇರು ಒಂದ್ ನಿಮಿಷ ಅಂತ ಹೇಳಿ ಯಾರಿಗೋ ಕಾಲ್ ಮಾಡ್ಬಿಟ್ಟು ಎಲ್ಲೋ ಇದೆಯಾ ಅಂತ ಕೇಳ್ತಾ ಇದ್ದಾನೆ. ಮೋಸ್ಟ್ಲಿ ಹೀರೋಗೆ ಇರ್ಬೋದು. ಇಲ್ಲಿ ಪರ್ಫಾರ್ಮೆನ್ಸ್ ನಡೀತಾ ಇರೋ ಜಾಗನ ತೋರಿಸ್ತಾರೆ. ಅಲ್ಲಿಗೆ ನಮ್ ಹೀರೋಯಿನ್ ಮತ್ತೆ ಹೀರೋಯಿನ್ ಅವ್ರ ಫ್ರೆಂಡ್ ಇಬ್ರು ಬಂದ್ಬಿಟ್ರು, ಸಖತ್ ವೈಬ್ ಮಾಡ್ತಾ ಇರ್ತಾರೆ. ಬಟ್ ಹೀರೋ ಎಲ್ಲೂ ಕಾಣಿಸ್ತಾ ಇಲ್ಲ. ಇವಳಿಗೊಂಥರ ಭಯ ಆಗ್ತಾ ಇರುತ್ತೆ, ಎಲ್ಲೋದಪ್ಪ ಹೀರೋ ಅಂತ. ಅಲ್ಲಿ ನಡೀತಾ ಇರೋ ಪರ್ಫಾರ್ಮೆನ್ಸ್ ಎಲ್ಲ ಮುಗೀತು. ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಎಕ್ಲಿಪ್ಸ್ ಗ್ರೂಪ್ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ. ಇವಳಿಗೆ ಭಯ ಆಗ್ತಾ ಇರುತ್ತೆ, ಯಾರಪ್ಪ ಆಡಾಡಕ್ ಬರ್ತಾರೆ ಅಂತ. ಅವ್ರವರೇ ಬಂದು ಸ್ಟೇಜ್ ಮೇಲೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸ್ವಲ್ಪ ತೆಗ್ ನೋಡಿದ್ರೆ ಹೀರೋನೇ ಬಂದಿರೋದು ಆಡಾಡೋದಕ್ಕೆ. ತುಂಬಾ ಚೆನ್ನಾಗಿ ಆಡಾಡ್ತಾ ಇದ್ದಾನೆ, ಒಂಥರ ಮೆಲೋಡಿಯಸ್ ಆಗಿ ಇರುತ್ತೆ. ಅವಳಿಗಂತೂ ಸಖತ್ ಇಂಪ್ರೆಸ್ ಆಗೋಯ್ತು. ಅವಳು ಮಾತ್ರ ಅಲ್ಲ, ಫಸ್ಟ್ ಈ ಪರ್ಫಾರ್ಮೆನ್ಸ್ ಅಲ್ಲಿ ತುಂಬಾ ಜನ ನಮ್ ಹೀರೋಗೆ ಫ್ಯಾನ್ಸ್ ಆಗ್ಬಿಟ್ರು ಅಂತಾನೆ ಹೇಳ್ಬೇಕು. ಈಗ ಪರ್ಫಾರ್ಮೆನ್ಸ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರೋ ಟೈಮ್ಗೆ ಹೀರೋ ಬಂದು ಹೀರೋಯಿನ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾನೆ, ಹಾಲ್ ಇಂದ ಹೊರಗಡೆ ಬರ್ತಾರೆ ಅಂತ. ಈಗ ಜಾಗಕ್ಕೆ ಮ್ಯಾನೇಜರ್ ಬಂದಿರ್ತಾರೆ. ಅಂದ್ರೆ ಅವತ್ತು ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು ಹೋಗಿದ್ರಲ್ಲ, ಅವ್ರು ಬಂದು ನಮ್ ಹೀರೋ ಹತ್ರ ಮಾತಾಡ್ತಾ ಇದಾರೆ, ಯಾಕಪ್ಪ ನನ್ಗೆ ಕಾಲೇ ಮಾಡ್ಲಿಲ್ಲ ಅಂತ. ಆಮೇಲೆ ಏನ್ ಮಾತಾಡ್ಕೊಂಡ್ರು ಅಂತ ತೋರಿಸಿಲ್ಲ. ಇಲ್ಲಿ ಇವಳು ಕೂಡ ಅಯ್ಯೋ ಹೀರೋ ಎಲ್ಲೋದ್ನೋ ಏನೋ ಅಂತ ಹೇಳಿ ಜೋರಾಗಿ ಓಡ್ ಬರ್ತಾ ಇರೋದ್ರಲ್ಲಿ ಕಾಲ್ ಎಡ್ವಿ ಆಲ್ಮೋಸ್ಟ್ ಕೆಳಗಡೆ ಬೀಳೋ ತರ ಹೊರಟೋದ್ಲು. ಟಕ್ ಅಂತ ಯಾವ್ದೋ ಒಂದು ಕೈ ಬಂದು ಅವಳನ್ನ ಹಿಡ್ಕೊಳತ್ತೆ. ಬೇರೆ ಯಾರು, ಕಿಮ್ಮು ಸಖತ್ ರೊಮ್ಯಾಂಟಿಕ್ ಆಗಿ ಹಿಡ್ಕೊಂಡ. ಬಟ್ ಇವಳ ಬಿಡೋ ನನ್ ಕೈನ ಅಂತ ಹೇಳಿ ಕೈ ಬಿಟ್ಬಿಟ್ಟು ಮತ್ತೆ ಅಲ್ಲಿಂದ ಓಡೋಟೋದ್ಲು ಹೀರೋನ ನೋಡ್ಬೇಕು ಅಂತ. ಇದರಿಂದ ಸ್ವಲ್ಪ ಕಿಮ್ಗೆ ಡಿಸಪಾಯಿಂಟ್ ಆಯ್ತು, ಬೇಜಾರ್ ಮಾಡ್ಕೊಂಡ್ಬಿಟ್ಟ. ಇವಾಗಂಗೆ ಈ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವ್ನಂಗೆ ಅವ್ರ ಮನೆ ಕಡೆ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಹೀರೋನ್ ಯಾವ ಡೈರೆಕ್ಷನ್ ಇಂದ ಬಂದ್ಲು ಅವ್ರ ಮನೆಗೆ ಬಂದು ಬಾಗ್ಲಲ್ಲಿ ಹೀರೋಗೋಸ್ಕರ ವೇಟ್ ಮಾಡ್ತಾ ಇರ್ತಾಳೆ. ಹೀರೋನು ಬಂದ್ ನೋಡ್ಬಿಟ್ಟು, ಏನು ನನ್ಗೋಸ್ಕರ ನೀನ್ ಇಲ್ಲಿ ತರ ವೇಟ್ ಮಾಡ್ತಾ ಇದೀಯಾ, ಏನ್ ವಿಷಯ ಅಂದಾಗ ಇವಳು ಕೇಳ್ತಾಳೆ, ನೀನ್ ಯಾಕೆ ಇಷ್ಟು ಲೇಟ್ ಆಗಿ ಬರ್ತಾ ಇದೀಯಾ, ಎಲ್ಲೋಗಿದ್ದೆ ಅಂತ. ಹೀರೋ ಕೇಳ್ತಾನೆ, ಇವಾಗ ಏನಾಯ್ತು ಅಂತ ನೀನ್ ಅಷ್ಟೊಂದ್ ಕೇಳ್ತಾ ಇದೆಯಾ, ಫ್ರೆಂಡ್ಸ್ ಜೊತೆನೆ ಹೊರಗಡೆ ಹೋಗ್ಬಿಟ್ಟು ಬರ್ತಾ ಇದೀನಿ ಅಂದಾಗ, ಓ ಹೌದಾ ಅಂದಾಗ ಇವ್ನ್ ಕೇಳ್ತಾನೆ, ನೀನ್ ಯಾಕೆ ಅಷ್ಟೊಂದ್ ಗಾಬರಿ ಆಗಿದ್ಯಾ ಅಂದಾಗ, ಇಲ್ಲ ಕೆಲವರು ನಮ್ಮನ್ನ ಸ್ಕ್ಯಾಮ್ ಮಾಡ್ಬಿಡ್ತಾರೆ, ಯಾಮಾರಿಸ್ಬಿಡ್ತಾರೆ, ಚೀಟ್ ಮಾಡ್ಬಿಡ್ತಾರೆ ಅಂತ ಲೈನ್ ಆಗಿ ಹೇಳ್ಕೊಂಡು ಹೋದ್ರೆ ಹೀರೋ ಹೇಳ್ತಾನೆ, ನಾನಿನ್ನು ಚಿಕ್ಕ ಹುಡುಗನ, ನಾನೇನಕ್ಕೆ ಅಷ್ಟು ಬೇಗ ಚೀಟ್ ಆಗ್ಲಿ, ಆತರ ಏನಿಲ್ಲ, ಇಷ್ಟು ಚಿಕ್ಕ ವಿಷಯಕ್ಕೆ ನನ್ ಮೇಲೆ ನೀನ್ ಇಷ್ಟೊಂದು ಕೇರ್ ಮಾಡ್ಕೊಳ್ತಾ ಇದೀಯಾ ಅಂದಾಗ ಅವಳು ಕೂಡ ಹೌದೌದು ಅಂತ ಹೇಳ್ತಾಳೆ. ಹೀರೋ ಕೂಡ ತಗೋ ನಿನ್ಗೊಂದು ಗಿಫ್ಟ್ ಅಂತ ಕೊಟ್ಟಾಗ ಅದೊಂದು ಫೋನು. ಆ ಫೋನ್ ನೋಡಿದ ತಕ್ಷಣ ಇವಳಿಗೆ ಸಖತ್ ಶಾಕ್ ಆಗೋಯ್ತು. ನನ್ಗೆ ಫೋನ್ ತಗೊಳೋದಕ್ಕೋಸ್ಕರ ನೀನು ಪರ್ಫಾರ್ಮೆನ್ಸ್ ಮಾಡಿದೆ, ಇದುವರೆಗೂ ನಾನ್ ನಿನ್ಗೇನು ಮಾಡಿಲ್ಲ, ನನಗೋಸ್ಕರ ನೀನ್ ಇಷ್ಟು ಮಾಡ್ತಾ ಇದೆಯಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಅವ್ನು ಹೇಳ್ತಾನೆ, ಏನಿಲ್ಲ, ನಿನ್ನ ಹತ್ರ ಫೋನ್ ಇರ್ಲಿಲ್ಲ, ಫೋನ್ ಇಲ್ದೇ ಇರೋದಕ್ಕೆ ಕಷ್ಟ ಪಡ್ತಾ ಇದೆಯೇನೋ ಅಂತ ನಾನು ಫೋನ್ ಕೊಟ್ಟೆ ಅಂದಾಗ ಇವಳು ಹೇಳ್ತಾಳೆ, ಅದಕ್ಕಂತ ನಿನ್ನ ಹತ್ರ ಪರ್ಫಾರ್ಮೆನ್ಸ್ ಮಾಡ್ಬಿಟ್ಟು ನನಗೆ ಫೋನ್ ತಗೊಂಡ್ಬಂದ್ ಕೊಡ್ತೀಯಾ, ನಾನೇನ್ ನಿನ್ನ ಕೇಳಿದ್ನ ತಗೊಂಡ್ ಬಂದ್ ಕೊಡು ಅಂತ. ಏನ್ ನನ್ ಬಗ್ಗೆ ನೀನ್ ಯೋಚನೆ ಮಾಡ್ತಾ ಇದೀಯ ಅಂದಾಗ ಇವ್ನು ಹೇಳ್ತಾನೆ, ಹೌದು ಯಾಕೆ ಯೋಚನೆ ಮಾಡಬಾರ್ದು ಅಂದಾಗ ಇವಳು ಹೇಳ್ತಾಳೆ, ಇಲ್ಲ ನೀನ್ ಯೋಚನೆ ಮಾಡಬಾರ್ದು, ನನ್ ಬಗ್ಗೆ ಮಾತ್ರ ಅಲ್ಲ ಇನ್ಯಾರ ಬಗ್ಗೆನೂ ನೀನ್ ಯೋಚನೆ ಮಾಡಬಾರ್ದು, ಅವ್ರ
ಅವ್ರ ಬಗ್ಗೆ ನೀನ್ ಕೇರ್ ಕೂಡ ತಗೊಳ್ಬಾರ್ದು. ಯಾವಾಗ ಒಬ್ರಿಗೋಸ್ಕರ ನೀನ್ ಯೋಚನೆ ಮಾಡ್ಕೊಂಡು ಅವ್ರಿಗೆ ಹೆಲ್ಪ್ ಆಗುತ್ತೆ, ಅವ್ರಿಗೆ ಕೇರ್ ಮಾಡ್ಬೇಕು ಅಂತ ನೀನ್ ಯೋಚನೆ ಮಾಡ್ತಾ ಇದ್ರೆ ಒಂದಲ್ಲ ಒಂದ್ ರೀತಿಯಲ್ಲಿ ನಿನಗೆ ನೀನ್ ಹರ್ಟ್ ಮಾಡ್ಕೊಂತಾನೆ ಇರ್ತೀಯ. ಈ ತರ ಬೇರೆಯವರಿಂದ ನೀನ್ ಹರ್ಟ್ ಆಗಿ ಒಂದ್ ಪಾಯಿಂಟ್ ಗೆ ನಿನ್ಗೆ ಸರಿಯಾಗಿ ನಿದ್ದೆ ಬರ್ದೇ ಇರೋ ತರ ಆಗ್ಬಿಡುತ್ತೆ. ನೀನ್ ಡಿಪ್ರೆಷನ್ ಹೊರಟೋಗ್ತೀಯ ಅಂತ ಹೇಳಿ ಒಂದ್ ಸ್ವಲ್ಪ ರೂಢಾಗೆ ಮಾತಾಡ್ತಾ ಇದ್ದಾಳೆ. ಅಂದ್ರೆ ಅವ್ನಿಗಿದೆಲ್ಲ ಕೇಳಿಸ್ಕೊಂಡ್ರೆ ಅವ್ನ್ ಡಿಸಪಾಯಿಂಟ್ ಆಗ್ತಾನೆ, ಅವ್ನಿಗೆ ನೋವಾಗುತ್ತೆ ಅಂತ ಗೊತ್ತಿದ್ದೆ ಅವಳು ಈ ತರ ಎಲ್ಲ ಮಾತಾಡ್ತಾ ಇರೋದು. ಇನ್ನೊಂದ್ಸತಿ ಈ ತರ ಎಲ್ಲ ಮಾಡ್ಬೇಡ ಅಂತ ಕೂಡ ಹೇಳ್ತಾ ಇರ್ತಾಳ. ಹೀರೋ ಕೇಳ್ತಾರೆ, ನೀನ್ ಏನ್ರ ಬಗ್ಗೆ ಮಾತಾಡ್ತಾ ಇದೆ ಅಂತ ನನ್ಗೆ ಅರ್ಥ ಆಗಲ್ಲ, ಅವಾಗವಾಗ ಸ್ವಲ್ಪ ಹೋಗ್ಟೋಗ್ಟಾಗ್ ಮಾತಾಡ್ತೀಯ, ನನ್ಗೆ ಸ್ವಲ್ಪನೂ ಅರ್ಥ ಆಗಲ್ಲ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ನೀನ್ ಏನಕ್ಕೆ ಇವಾಗ ಈ ತರ ಇಷ್ಟು ಚಿಕ್ಕ ವಿಷಯಕ್ಕೆ ಮಾತಾಡ್ತಾ ಇದೀಯಾ, ಇದೆಲ್ಲ ನನ್ಗೆ ದೊಡ್ಡ ವಿಷಯನೇ ಅಲ್ಲ ಗೊತ್ತಾ, ನೀನ್ ತುಂಬಾ ಓವರ್ ಆಗಿ ರಿಯಾಕ್ಟ್ ಮಾಡ್ತೀಯ ಅಂದಾಗ ಅವಳು ಹೇಳ್ತಾಳೆ, ಏನು ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದೀನ? ಹೌದು, ನೀನ್ ನಿನ್ ಬಗ್ಗೆ ಮಾತ್ರ ಯೋಚನೆ ಮಾಡ್ಬೇಕು, ನೀನ್ ಹೆಂಗ್ ಸಂತೋಷವಾಗಿರ್ಬೇಕು, ನಿನ್ ಲೈಫ್ ಅಲ್ಲಿ ನೀನ್ ಹೆಂಗ್ ಬೆಟರ್ ಆಗಿರ್ಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ಬೇಕಂದಾಗ ಹೀರೋ ಹೇಳ್ತಾನೆ, ನೀನ್ ಹೇಳೋದೆಲ್ಲ ನೋಡಿದ್ರೆ ನಾನು ಸೆಲ್ಫಿಶ್ ಆಗಿರ್ಬೇಕು ಅಂತ ಹೇಳ್ತಾ ಇದೀಯಾ, ನನ್ ಬಗ್ಗೆ ಮಾತ್ರ ನಾನು ಯೋಚನೆ ಮಾಡ್ಬೇಕು ಅಂತ ಹೇಳ್ತಾ ಇದೀಯ ಅಂದಾಗ ಅವಳು ಕೂಡ ಹೌದು ಅನ್ನೋ ತರ ತಲೆ ಎಲ್ಲ ಆಡಿಸ್ತಾಳೆ. ಇಲ್ಲಿ ನೋಡು, ನನ್ಗೆ ಆತರ ಎಲ್ಲ ಇರೋಕ್ ಬರೋದಿಲ್ಲ, ಈ ಫೋನ್ ನಿನ್ಗೆ ಬೇಕಂದ್ರೆ ಇಟ್ಕೋ, ಬೇಡ ಅಂದ್ರೆ ಇಲ್ಲೇ ಡಸ್ಟ್ಬಿನ್ ಅಲ್ಲಿ ಬಿಸಾಕ್ಬಿಟ್ಟು ಹೊರಟೋಗು ಅಂತ ಹೇಳಿ ಸ್ವಲ್ಪ ಕೋಪ ಮಾಡ್ಕೊಂಡು ಒಳಗಡೆ ಹೊರಟೋದ. ಅವ್ನ್ ರೂಮ್ ಅಲ್ಲಿ ಕುತ್ಕೊಂಡು ಕೈಯಲ್ಲಿ ಮ್ಯಾನೇಜರ್ ಕೊಟ್ಬಿಟ್ಟೋಗಿರ್ತಾನಲ್ಲ ವಿಸಿಟಿಂಗ್ ಕಾರ್ಡು, ಅದನ್ನ ನೋಡ್ಕೊಂಡೆ ಯೋಚನೆ ಮಾಡ್ತಾ ಇರ್ತಾನೆ. ಇವಳೇನಕ್ಕೆ ನನ್ ಬಗ್ಗೆ ಮಾತ್ರ ನನ್ಗೆ ಯೋಚನೆ ಮಾಡು ಅಂತ ಹೇಳ್ತಾಳೆ, ಏನ್ ನಡೀತಾ ಇದೆ ಅಂತ ಇವ್ನ್ ಸ್ವಲ್ಪ ಡಿಸ್ಟರ್ಬ್ ಆದಂಗೆ ಇರುತ್ತೆ. ನಮ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ, ಅವಳು ತುಂಬಾ ಫೀಲ್ ಮಾಡ್ಕೊಂಡು ಈಗ ಹೀರೋ ಕೊಟ್ಟಿದ್ದಲ್ವಾ ಫೋನು, ಅದನ್ನ ಅನ್ಬಾಕ್ಸ್ ಮಾಡ್ತಾ ಇರ್ತಾಳೆ. ಇವಳ ಈ ತರ ಅವ್ನ್ಗೆ ಹರ್ಟ್ ಆಗೋ ತರ ಮಾತಾಡಿದ್ದು, ಅವ್ನ್ ಇವಳ ಮೇಲೆ ಇರೋ ಒಂದು ಕೇರಿಂಗ್ ಅಲ್ಲಿ ಮಾತಾಡಿದ್ದೆಲ್ಲ ನೆನ್ಸ್ಕೊಂಡು ಸ್ವಲ್ಪ ಫೀಲ್ ಕೂಡ ಮಾಡ್ತಿದ್ದಾಳೆ ಅಂತ ಹೇಳ್ಬೇಕು. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ, ಅವಳು ಸ್ಕೂಲ್ಗೆ ರೆಡಿ ಆಗಿ ಹೋಗ್ತಾ ಇದ್ದಾಳೆ. ಹೋಗ್ತಾ ಇರ್ಬೇಕಾದ್ರೆ ಹೆಡ್ ಫೋನ್ಸ್ ಅಲ್ಲಿ ಆ ರೆಕಾರ್ಡಿಂಗ್ ನ ಡಿಲೀಟ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾಳೆ. ಆದ್ರೆ ಅವತ್ತು ಸ್ವಿಮ್ಮಿಂಗ್ ಪೂಲ್ ಹತ್ರ ಹೀರೋ ಮಾತಾಡಿರ್ತಾನಲ್ವಾ, ಆ ರೆಕಾರ್ಡಿಂಗ್ ಇವಾಗ ಮತ್ತೆ ಓಡ್ತಾ ಇರೋದು, ನನ್ಗೆ ನೀನಂದ್ರೆ ಇಷ್ಟ ಅಂತ ಹೇಳಿರ್ತಾನಲ್ವಾ. ಬಟ್ ಅವಳು ಅದನ್ನ ಕಡೆ ಅಷ್ಟೊಂದು ಗಮನ ಕೊಟ್ಟಂಗಿಲ್ವಾ, ಅದನ್ನ ಹೆಂಗೆ ಡಿಲೀಟ್ ಮಾಡೋದು ಅಂತ ನೋಡ್ತಾ ಇರ್ತಾಳೆ. ಆ ಟೈಮಲ್ಲಿ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಸಖತ್ ಭಯ ಪಟ್ಬಿಟ್ಲು. ಟಕ್ ಅಂತ ನೋಡಿದ್ರೆ ನಮ್ ಹೀರೋ ಬಂದು ಮುಂದೆ ನಿಂತಿರ್ತಾನೆ. ನೆನೆ ನೀನ್ ಹೇಳ್ದೆ ಅಲ್ವಾ ನನ್ ಬಗ್ಗೆ ಮಾತ್ರ ನನ್ಗೆ ಯೋಚನೆ ಮಾಡಕ್ ಹೇಳಿ, ಹಂಗಾದ್ರೆ ನನ್ ಬಗ್ಗೆ ನಾನು ಯೋಚನೆ ಮಾಡ್ಕೊಂಡು ಒಂದ್ ವಿಷಯ ಹೇಳ್ತಾ ಇದೀನಿ, ಆ ಕಿಮ್ನ ಬ್ರೇಕಪ್ ಮಾಡು ಅಂದ್ರೆ ನೀನ್ ಮಾಡ್ಬಿಡ್ತೀಯ ಅಂತ ನಮ್ ಹೀರೋ ಕೇಳ್ತಾ ಇರೋದು. ಅದೇ ಟೈಮಲ್ಲಿ ಫೋನ್ ಅಲ್ಲಿ ನನಗೆ ನೀನಂದ್ರೆ ಇಷ್ಟ ಅಂತ ಹೀರೋ ಹೇಳಿರ್ತಾನೆ. ಅದು ಪ್ಲೇ ಆಗ್ತಾ ಇರುತ್ತೆ. ನಮ್ ಹೀರೋ ಈ ಕಡೆ ತಿರುಗಿ ನೋಡೋಷ್ರಲ್ಲಿ ಅವಳಿಗೆ ಬಾಯ್ ಮೇಲೆ ಕೈ ಇಟ್ಕೊಂಡು ಶಾಕಿಂಗ್ ಅಲ್ಲಿ ನೋಡ್ತಿದ್ದಾಳೆ. ಇವಾಗ ಹೀರೋ ಹೇಳಿದಕ್ಕೆ ಶಾಕ್ ಆಗ್ತಿದ್ದಾಳ ಅಥವಾ ಆ ಹೆಡ್ ಫೋನ್ಸ್ ಅಲ್ಲಿ ಕೇಳಿಸ್ಕೊಂಡು ಶಾಕ್ ಆದ್ಲ ಅಂತ ಗೊತ್ತಿಲ್ಲ. ಹೀರೋ ಹೇಳ್ತಾನೆ, ಇವಾಗ ನನ್ ಬಗ್ಗೆನೆ ನಾನು ಹೇಳ್ತಾ ಇರೋದು, ನನ್ಗೋಸ್ಕರ ನೀನ್ ಕಿಮ್ನ ಬ್ರೇಕಪ್ ಮಾಡ್ಬಿಡ್ತೀಯ ಅಂತ ಕೇಳ್ತಾನೆ. ಅವಳಂಗೆ ಶಾಕಿಂಗ್ ಅಲ್ಲಿ ನೋಡ್ತಾ ಇದ್ದಾಳೆ. ಇವಾಗ ಹಂಗೆ 2023 ಅಲ್ಲಿ ನಡೆದಿರೋ ಒಂದು ಸೀನ್ ನ ತೋರಿಸ್ತಾರೆ. ಅಲ್ಲಿ ನಮ್ ಹೀರೋಯಿನ್ ಹಂಗೆ ಕೂತ್ಕೊಂಡು ಹಾಡ್ ಕೇಳಿಸ್ಕೊಳ್ತಾ ಇರ್ಬೇಕಾದ್ರೆ ಅದೇ ರೇಡಿಯೋ ಸ್ಟೇಷನ್ ಗೆ ನಮ್ ಹೀರೋ ಹೋಗಿರ್ತಾರಲ್ವಾ, ಅವ್ರ ಇಂಟರ್ವ್ಯೂ ಕೂಡ ಬರ್ತಾ ಇರುತ್ತೆ. ಅಲ್ಲಿರೋ ಆರ್ಜೆ ಕೇಳ್ತಿದ್ದಾರೆ, ಈಗ ಒಂದು ಸಾಂಗ್ ಪ್ಲೇ ಆಯ್ತಲ್ವಾ, ಈ ಸಾಂಗ್ ನ ನೀವು ಒಂದು ಐಡಲ್ ಆಗೋದಕ್ಕೂ ಮುಂಚೆನೆ ಕಂಪೋಸ್ ಮಾಡಿದ್ರ ಅಂತ ಕೇಳಿದಾಗ ಹೀರೋ ಕೂಡ ಹೌದು ಅಂತ ಹೇಳ್ತಾನೆ. ವಾವ್ ಸೂಪರ್. ಅಷ್ಟೇ ಅಲ್ಲ, ಈಗ ಹೊಸದಾಗಿ ನಿಮ್ಮ ಒಂದು ಮೂವಿ ರಿಲೀಸ್ ಆಗ್ತಿದೆ, ಅದು ಫಸ್ಟ್ ಲವ್ ಬೇಸ್ಡ್ ಮೇಲೆ ತೆಗ್ದಿರೋ ತರ ಒಂದು ಸ್ಟೋರಿ ಅಂತ ನನಗೆ ಅರ್ಥ ಆಯ್ತು. ಈಗ ಅದ್ರ ಬಗ್ಗೆ ನಿಮ್ ಹತ್ರ ಒಂದು ಕ್ವೆಶ್ಚನ್ ಕೇಳ್ತೀನಿ. ನನಗೆ ಗೊತ್ತಿರೋಂಗೆ ನಿಮ್ಗೆ ಫಸ್ಟ್ ಲವ್ ಅಂತೂ ಹಾಗೆ ಇರ್ಬೇಕು. ಈ ತರ ಒಂದು ಸ್ಟೋರಿ ಮೇಲೆ ತೆಗ್ದಿದ್ದೀರಾ ಅಂತಂದ್ರೆ ಅದ್ರಲ್ಲಿ ನೀವು ಎಷ್ಟು ಫೀಲ್ ಮಾಡಿರ್ತೀರಾ ಅಂತ ನಮ್ಗೆ ಚೆನ್ನಾಗೇ ಗೊತ್ತು. ನಮ್ ವ್ಯೂವರ್ಸ್ ಗೋಸ್ಕರ ನಿಮ್ಮ ಫ್ಲಾಶ್ ಬ್ಯಾಕ್ ಸ್ಟೋರಿ ಅಂದ್ರೆ ನಿಮ್ಮ ಫಸ್ಟ್ ಲವ್ ಬಗ್ಗೆ ನಮ್ಗೆ ಹೇಳಲೇಬೇಕು ಅಂದಾಗ ನಮ್ ಹೀರೋ ಕೂಡ ಹಂಗೆ ನಾಚಿಕೆ ಪಟ್ಕೊಂಡು ಫಸ್ಟ್ ನಮ್ ಹೀರೋಯಿನ್ ನೋಡಿದ ಸೀನ್ ನ ಹೇಳ್ತಾನೆ. ನಾನ್ ಫಸ್ಟ್ ಆ ಹುಡ್ಗಿನ ನೋಡಿದಾಗ ಜೋರಾಗಿ ಮಳೆ ಬರ್ತಾ ಇತ್ತು, ನನ್ನ ಆಪೋಸಿಟ್ ಅಲ್ಲೇ ಅವಳು ಬರ್ತಾ ಇದ್ಲು, ತುಂಬಾ ಚೆನ್ನಾಗಿರೋ ಒಂದು ಯೆಲ್ಲೋ ಕಲರ್ ಛತ್ರಿನ ಹಿಡ್ಕೊಂಡು ನನ್ ಕಡೆನೆ ಓಡ್ ಬರ್ತಾ ಇದ್ಲು. ನಾನ್ ಮಳೆಯಲ್ಲಿ ನೆನಿಬಾರ್ದು ಅನ್ನೋದಕ್ಕೋಸ್ಕರ ನನಗೆ ಛತ್ರಿ ಎಲ್ಲ ಹಿಡಿದ್ಲು. ಅದೇ ನನ್ ಫಸ್ಟ್ ಲವ್, ನನ್ ಫಸ್ಟ್ ಇಂಪ್ರೆಷನ್. ಅವಳ ಹತ್ರ ಬರ್ತಾ ನನಗೆ ಎದೆ ತುಂಬಾ ಜೋರಾಗಿ ಹೊಡ್ಕೊಳಕ್ಕೆ ಶುರು ಆಯ್ತು ಅಂತ ಹೇಳ್ತಾರೆ. ವಾವ್ ಸೂಪರ್ ಆಗಿರತ್ತಲ್ವಾ ಮೂಮೆಂಟ್. ಆದ್ರೆ ಹುಡುಗಿ ಯಾರಂತ ನಾವು ತಿಳ್ಕೊಬಹುದಾ ಅಂತಲ್ಲಿರೋ ಆರ್ಜೆ ಕೇಳಿದಾಗ ಹೀರೋ ನನಗ್ ಗೊತ್ತಿರೋಂಗೆ ಅದು ಸೀಕ್ರೆಟ್ ಆಗಿದ್ರೇನೆ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟ. ಸೊ ಇದಕ್ ಮೇಲೆ ಅವ್ರೇನು ಕೇಳಲಿಲ್ಲ. ಇದನ್ನ ಕೇಳಿಸ್ಕೊಳ್ತಾ ಇದ್ರೆ ಹೀರೋಯಿನ್ ವಾವ್ ಸೂಪರ್ ಆಗಿದೆ ಅಲ್ವಾ, ಯಾರು ಇರ್ಬೋದಾ ಲಕ್ಕಿ ಗರ್ಲ್ ಅಂತ ಯೋಚನೆ ಮಾಡ್ತಿದ್ದಾಳೆ. ಅದ್ ಇವಳೆ ಅಂತ ಅವಾಗ ಅವಳಿಗೆ ಇನ್ನೂ ಗೊತ್ತಿಲ್ಲ. ಈ ಫ್ಲಾಶ್ ಬ್ಯಾಕ್ ಸ್ಟೋರಿನ ತೋರಿಸ್ಬಿಟ್ಟು ಈಗ ಮತ್ತೆ ಪಾಸ್ಟ್ ಅಲ್ಲಿ ನಡೀತಾ ಇರೋದನ್ನ ತೋರಿಸ್ತಾರೆ. ಅಂದ್ರೆ ನಮ್ ಹೀರೋಯಿನ್ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋದ್ಲಲ್ಲ, ಅದಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಅವಳಂಗೆ ಬೇಜಾರಲ್ಲಿ ನಡ್ಕೊಂಡ್ ಬರ್ತಾ ಇದ್ದಾಳೆ. ಹೀರೋ ಹತ್ರ ರೂಡ್ ಆಗಿ ಮಾತಾಡದ್ಲಲ್ವಾ ನೈಟು, ಅದ್ರ ಬಗ್ಗೆ ನೆನ್ಸ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಆಪೋಸಿಟ್ ಎಲ್ಲ ಬುಲ್ಲಿಗಳು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಬಾ ಅಂತ ಹೇಳಿ ಸೈಡ್ ಕರ್ಕೊಂಡ್ ಹೋಗಿರ್ತಾಳೆ. ಇದನ್ನ ಕಿಮ್ ಅವ್ರ ಫ್ರೆಂಡ್ ನೋಡ್ಬಿಟ್ಟ ಹೀರೋಯಿನ್ ನ ಆ ಬುಲ್ಲಿಗಳು ಕರ್ಕೊಂಡು ಹೋದ್ಲು. ಫಸ್ಟ್ ಈ ವಿಷಯನ ನಾನು ಕಿಮ್ ಹತ್ರ ಹೇಳ್ಬೇಕು ಅಂತ ಹೇಳ್ಕೊಂಡೆ, ಜೋರಾಗಿ ಹೇಳ್ಕೊಂಡೆ ಓಡೋಗ್ತಾ ಇರ್ತೇನೆ. ಇದು ನಮ್ ಹೀರೋ ಕಿವಿಗೆ ಬಿದ್ಬಿಡ್ತು. ನಮ್ ಹೀರೋ ಅಲ್ಲಿಂದ ಹೋಗ್ಬೇಕು ಅಂತ ನೋಡಿದ್ರೆ ನಮ್ ಹೀರೋ ಅವ್ರ ಫ್ರೆಂಡ್ ಬಿಡ್ತಾ ಇಲ್ಲ. ನಿನಗೆ ಯಾಕೆ ಇದ್ರಲ್ಲಿ, ನೀನ್ ಯಾಕೆ ಅದ್ರಲ್ಲಿ ತಲೆ ಆಗ್ತಾ ಇದೀಯಾ, ಅದೇ ಅವಳ ಬಾಯ್ ಫ್ರೆಂಡ್ ಆ ಕಿಮ್ ಇದನ್ನಲ್ವಾ, ಅವ್ನ್ ನೋಡ್ಕೊಂತಾನೆ, ಅವ್ನ್ ಹೋಗಿ ಕಾಪಾಡ್ಕೊಂತಾನೆ, ನಿನ್ ಕೆಲ್ಸ ನೀನ್ ನೋಡು ಅಂದಾಗ ಹೀರೋ ಹೇಳ್ತಾನೆ, ಅದಕ್ಕಂತ ನೀನ್ ಹಂಗೆ ಬಿಡಕ್ ಹೇಳ್ತಾ ಇದೀಯಾ, ಇನ್ ಕೇಸ್ ಕಿಮ್ ಹೋಗಿಲ್ಲ ಅಂದ್ರೆ ಕಿಮ್ಗೆ ವಿಷಯ ಗೊತ್ತಾಗಿಲ್ಲ ಅಂತಂದ್ರೆ ಆ ಬುಲ್ಲಿಗಲ್ ಹೀರೋಯಿನ್ ಹೊಡೆದ್ ಬಿಡ್ತಾಳೇನೋ ಅಂತ ಇವ್ನು ಹೇಳ್ತಾ ಇರ್ಬೇಕಾದ್ರೇನೆ ಈ ಕಡೆ ತೋರಿಸ್ತಾರೆ. ಯಾರ್ ಬಂದು ನಮ್ ಹೀರೋಯಿನ್ ಕಾಪಾಡ್ತಾರೆ ಅಂತ ಇವ್ರು ಮಾತಾಡ್ತಿದಾರೋ ಅವ್ನಿಗೆ ನಮ್ ಹೀರೋಯಿನ್ ಸರಿಯಾಗಿ ಹೊಡಿತಾ ಇರ್ತಾಳೆ. 2 ಕಿವಿನ ಹಿಡ್ಕೊಂಡು ತಲೆಲ್ಲೇ ಒಂದು ಡಿಚ್ಚಿ ಕೊಡ್ತಾಳೆ ನೋಡಿ, ಸರಿಯಾಗಿ ಹೊಡೆದು ಬಿಸಾಕ್ಬಿಟ್ಲು. ಅವ್ನ್ ಎದ್ದವ್ನು ಇವಾಗ ಏನಾಯ್ತು ಅಂತ ನನ್ನ ಹತ್ರ ಹೊಡಿತಾ ಇದೀಯಾ, ನಾನೇನ್ ಮಾಡ್ದೆ ಅಂತ ಕೇಳೋವಾಗ ಇವಳು ಹೇಳ್ತಾಳೆ, ನಾನೇನ್ ಮಾಡದ್, ನಾ ಮಾಡೋದೆಲ್ಲ ಮಾಡ್ಬಿಟ್ಟು ಈ ತರ ಹೇಳ್ತಾ ಇದೀಯಾ, ಆ ಬುಲ್ಲಿಗಲ್ ನಿನ್ ಹಿಂದ್ಗಡೆ ಸುತ್ತಾ ಇದ್ದಾಳೆ, ಅವಳಂದ್ರೆ ನಿನ್ಗೆ ಇಷ್ಟ ಇಲ್ಲ ಅಂತ ಹೇಳಿ ರ್ಯಾಂಡಮ್ ಆಗಿ ಒಂದು ಹುಡುಗಿನ ನೋಡ್ಬಿಟ್ಟು ನಾನು ಅವಳನ್ನೇ ಡೇಟ್ ಮಾಡ್ತೀನಿ ಅಂತ ನನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ಯಾ, ಅದಕ್ಕೆ ನಾನೇನ ಸಿಕ್ಕಿದ್ದು, ಈ ಅಮಾಯಕಳು, ನನ್ನಲ್ಲಿರೋ ಅಮಾಯಕಳು ಎಷ್ಟು ಫೀಲ್ ಮಾಡ್ತಿದ್ದಾಳೆ ಅಂತ ನಿನ್ಗೆ ಗೊತ್ತಾ, ಅದೆಲ್ಲ ನಿನ್ಗೆಲ್ಲ ಅರ್ಥ ಆಗುತ್ತೆ, ನನ್ ಪಾಡಗ್ ನನ್ನ ಬಿಟ್ಬಿಡು, ನಾನು ಹಿಂದ್ಗಡೆ ಬರೋ ಕೆಲಸ ಎಲ್ಲ ಇಟ್ಕೋಬೇಡ ಅಂದಾಗ ಅವ್ನು ಹೇಳ್ತಾನೆ, ಇದನ್ನೆಲ್ಲ ನಿನ್ನ ಹತ್ರ ಯಾರು ಹೇಳಿದ್ದು ಅಂದಾಗ ಅದೆಲ್ಲ ನಿನ್ಗೆ ಬೇಡದೇ ಇರೋ ಕೆಲಸ, ನಾನ್ ಹೇಳದ್ನ ಇನ್ನೊಂದ್ಸತಿ ನಾನು ಹಿಂದ್ಗಡೆ ಬರ್ಬೇಡ, ನೀನ್ ಈ ತರ ನನ್ನ ಹಿಂದ್ಗಡೆ ಸುತ್ಕೊಂಡು ನನ್ಗೂ ಒಂದ್ ಕಡೆ ಚೀಟ್ ಮಾಡ್ಕೊಂಡು ಇನ್ನೊಂದ್ ಕಡೆ ಆ ಬುಲ್ಲಿಗಲ್ಗೆ ಕೂಡ ಚೀಟ್ ಮಾಡ್ತಿದ್ದೆ,
ಇದೆ, ಅವಳು ತುಂಬಾ ಫೀಲ್ ಮಾಡ್ತಿದ್ದಾಳೆ. ಇಲ್ಲಿ ನೋಡು, ಇದೇ ತರ ಎಲ್ಲಾ ಹುಡುಗಿರ ಹಿಂದ್ಗಡೆ ಸುತ್ಕೊಂಡು ಡೇಟ್ ಮಾಡ್ಕೊಂಡಿದ್ದೆ ಅಂತ ಇಟ್ಕೋ, ನಿನ್ ಜೀವನ ಒಂದಿನ ನಾಶ ಆಗೇ ಆಗುತ್ತೆ. ನೀನ್ ಆಮೇಲೆ ಫೀಲ್ ಮಾಡೇ ಮಾಡ್ತೀಯ. ಮುಚ್ಕೊಂಡು ನಿನ್ ಕೆಲಸ ನೀನ್ ನೋಡೋ. ಇಲ್ಲೋಡು, ನನ್ ಮತ್ತೆ ಹೇಳ್ತಾ ಇದೀನಿ, ನನ್ನಲ್ಲಿರೋ ಇನ್ನೋಸೆಂಟ್ ಗರ್ಲ್ ಇವತ್ತರ ನಾಳೆ ಆಚೆ ಬಂದೇ ಬರ್ತಾಳೆ. ಅವಳೇನಾದ್ರೂ ಬಂದ್ಬಿಟ್ಟು ಇಲ್ಲ ಪ್ಲೀಸ್ ನನ್ನ ಬ್ರೇಕಪ್ ಮಾಡ್ಬೇಡ, ಮತ್ತೆ ನನ್ ಲವ್ ನ ಆಕ್ಸೆಪ್ಟ್ ಮಾಡ್ಕೊ ಅಂತ ಅವಳು ಎಷ್ಟೇ ನಿನ್ ಹತ್ರ ಕೇಳ್ಕೊಂಡ್ರೆ ಕೂಡ ನೀನ್ ಅವಳ ಹತ್ರದಿಂದ ದೂರನೇ ಇರ್ಬೇಕು, ಅವಳು ಚೆನ್ನಾಗೇ ಇರ್ಬೇಕು ಅಂತ ಹೇಳಿ ಅವನ್ ಮೇಲೆ ಜೋರಾಗಿ ಕೂಗಾಡ್ಬಿಟ್ಟು ಬರ್ತಾ ಇದ್ದಾಳೆ. ಈ ತರ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೇನೆ ಹೆಡ್ಫೋನ್ಸ್ ನ ಹಾಕೊಂಡು ಹಾಡ್ ಕೇಳ್ಕೊಂಡ್ ಬರ್ತಾ ಇದ್ದಾಳೆ. ಅದೇ ಟೈಮಲ್ಲೇ ನಮ್ ಹೀರೋ ಅವತ್ತು ಸ್ವಿಮ್ಮಿಂಗ್ ಪೂಲ್ ಹತ್ರ ಮಾತಾಡಿರ್ತಾನಲ್ಲ, ನೀನಂದ್ರೆ ನನ್ಗೆ ಇಷ್ಟ ಅಂತ, ಅದು ಪ್ಲೇ ಆಗ್ತಾ ಇರುತ್ತೆ. ಇದನ್ನ ಕೇಳಿಸ್ಕೊಂಡೆ ಅವಳ ಬಸ್ ಸ್ಟ್ಯಾಂಡ್ ಹತ್ರ ಬಂದು ನಿಂತ್ಕೊಂಡಿದ್ದು. ಆಗ್ಲೇ ನಮ್ ಹೀರೋನು ಆಪೋಸಿಟ್ ಅಲ್ಲಿ ಬಂದು ನಿಂತಿರ್ತಾನೆ. ಅವಾಗ್ಲೇ ಹೆಡ್ಫೋನ್ಸ್ ಅಲ್ಲಿ ನನ್ಗೆ ನೀನಂದ್ರೆ ಇಷ್ಟ ಅಂತ ಪ್ಲೇ ಆಗಿರುತ್ತೆ. ಅದೇ ಟೈಮಲ್ಲಿ ಈ ಕಡೆ ನಮ್ ಹೀರೋ ನನಗೋಸ್ಕರ ನೀನ್ ಹೇಳ್ದೆ ಅಲ್ವಾ ನಾನ್ ನನ್ ಬಗ್ಗೆನೆ ಯೋಚನೆ ಮಾಡ್ಬೇಕು ಅಂತ, ಸೊ ನನ್ ಬಗ್ಗೆನೆ ನಾನು ಯೋಚನೆ ಮಾಡ್ತಾ ಇರೋದು, ನನ್ಗೋಸ್ಕರ ನೀನ್ ಕಿಮ್ನ ಬ್ರೇಕಪ್ ಮಾಡ್ಬಿಡು ಅಂತ ಕೇಳಿರ್ತಾನೆ. ಇದನ್ನ ಕೇಳಿಸ್ಕೊಂಡ್ರೆ ಇವಳು ಸಖತ್ ಶಾಕ್ ಆಗ್ಬಿಟ್ಟು ಆ ಅಂತ ಬಾಯ್ ತೆಕ್ಕೊಂಡು ನೋಡ್ತಾ ಇರ್ತಾಳೆ. ಆ ಟೈಮಲ್ಲಿ ಅವಳ ತಲೆಗಾಗಿರೋ ಗಾಯನ ನಮ್ ಹೀರೋ ನೋಡ್ಬಿಟ್ಟ. ಅಂದ್ರೆ ಫೋರ್ ಹೆಡ್ ಆಗಿರತ್ತಲ್ಲ, ಏನು ಯಾರಾದ್ರೂ ನೀನು ಹೊಡೆದ್ರ ಅಂತ ಅವ್ನ್ ಗಾಬರಿಯ ಕೇಳಿದ್ರೆ ಅವಳು ಅದಕ್ಕೆ ಆನ್ಸರ್ ಮಾಡಿಲ್ಲ. ಇಲ್ಲ ನಾನು ಹೋಗ್ಬೇಕು ಅಂತ ಹೇಳಿ ಎದ್ನೋ ಬಿದ್ನೋ ಅಂತ ಹೇಳಿ ಬಸ್ ಹತ್ಕೊಂಡ್ಬಿಟ್ಲು. ಸ್ಟ್ರೇಟ್ ಆಗಿ ಮನೆಗ್ ಬಂದಿದ್ದಾಳೆ. ಮನೇಲಿ ಕುತ್ಕೊಂಡು ಓ ಅಂತ ಅಳ್ತಾ ಇರ್ತಾಳೆ. ಅವ್ನ್ ಹೆಂಗ್ ಹೇಳ್ದ ನಾನಂದ್ರೆ ಅವ್ನ್ಗೆ ಇಷ್ಟ ಅಂತ, ಅದಿಂಗಾಯ್ತು ಅಂತ ಹೇಳಿ ಇವಾಗ ಇದನ್ನ ನೆನ್ಸ್ಕೊಂಡು ನಾನೇನ ಕಳ್ತಾ ಇದ್ದೀನಿ ಅಂತ ಕುತ್ಕೊಂಡು ಓ ಅಂತ ಅಳ್ತಿರ್ತಾಳೆ. ಏನ್ ವಿಷಯ ಅಂತ ನೋಡಿದ್ರೆ ಈರುಳ್ಳಿ ಬಿಡಿಸ್ತಾ ಇರೋದು. ಏನಾಯ್ತು ಈ ಸಣ್ಣ ಈರುಳ್ಳಿ ಬಿಡಿಸೋದಕ್ಕೆ ಏನಕ್ಕೆ ಕಣ್ಣಲ್ಲಿ ಆತರ ನೀರ್ ಬರ್ತಿದೆ ಅಂತ ನೋಡಿದ್ರೆ ಅವಳು ಬರೀ ಹೊಟ್ಟು ಮಾತ್ರ ಬಿಡಿಸ್ತಾ ಇಲ್ಲ, ಕಂಪ್ಲೀಟ್ ಆಗಿ ಈರುಳ್ಳಿನ ಸುಳ್ದು ಇಡ್ತಾ ಇರ್ತಾಳೆ. ಏನ್ ಕೆಲಸ ಮಾಡೋಂದ್ರೆ ಏನ್ ಮಾಡ್ತಾ ಇದೆಯಾ, ಸರಿ ತಗೋ ಇದನ್ನ ಬಾಯಲ್ಲಿ ಇಟ್ಕೋ ಸರಿ ಹೋಗುತ್ತೆ ಅಂತ ಹೇಳಿದ್ರೆ ಅವಾಗೂ ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತೆ. ಅಯ್ಯ ಇದೇನಿದು ಒಳ್ಳೆ ಚಿಕ್ಕ ಮಗು ತರ ಹಿಂಗ್ ಅಳ್ತಾ ಇದೆಯಾ, ನೀನ್ ಅದನ್ನ ಬಿಚ್ಚಿದೆಲ್ಲ ಸಾಕು, ಹೋಗೋ ಆಗೋ ಕೆಲಸ ನೋಡೋಗು, ಅಂಗಡಿಗೆ ಹೋಗ್ಬಿಟ್ಟು ರೈಸ್ ವೈನ್ ಇಸ್ಕೊಂಬ ಅಡ್ಗೆ ಮಾಡ್ಬೇಕು ಅಂತ ಹೇಳಿದಾಗ ಅಜ್ಜಿ ನಾನು ಹೋಗ್ಬೇಕಾ ಅಂದ್ಬಿಟ್ಟು ಮತ್ತೆ ಓ ಅಂತ ಹೇಳ್ತಾ ಇರ್ತಾಳೆ. ಇವಾಗ ಇನ್ನೊಂದ್ ಕಡೆ ಕಿಮ್ನ ಮತ್ತೆ ಅವ್ರ ಫ್ರೆಂಡ್ ನ ತೋರಿಸ್ತಾರೆ. ಅವ್ರಿಬ್ರು ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಆಕ್ಚುಲಿ ತಿಂತಾ ಇರ್ತಾರೆ. ಅವನೇನು ತಿಂತಾ ಇಲ್ಲ ಕಿಮ್ಮು. ಇದನ್ನ ಗಮನಿಸೋ ಅವ್ರ ಫ್ರೆಂಡ್ ಕೇಳ್ತಾನೆ ಯಾಕೋ ಏನು ತಿಂತಾ ಇಲ್ಲ, ಫುಡ್ ಎಲ್ಲ ಹಂಗೆ ಇದೆ ಅಂದಾಗ ಇಲ್ಲ ಕಣೋ ನನ್ಗೆ ಯಾಕೋ ಎದೆನಲ್ಲಿ ತುಂಬಾ ನೋವಾಗ್ತಿದೆ ಅಂದಾಗ ಅವ್ನಂಗೆ ನೋಡ್ತಾನೆ. ಅವಳು ಹೊಡೆದಿದ್ದು ನಿಮ್ ತಲೆಗೆ ಕೈಗೆ ಸೊಂಟಕ್ಕೆ ತಾನೆ, ಅಲ್ಲಿ ನೋವಾಗ್ಬೇಕು, ಅದು ಬಿಟ್ಟು ಹಾಟಲ್ಲಿ ಏನಕ್ ನೋವಾಗ್ತಿದೆ ಅಂತ ಕೇಳ್ತಾನೆ. ಕಿಮ್ ಹಂಗೆ ಗುರಾಯಿಸ್ಕೊಂಡ್ ನೋಡ್ತಾನ. ಇವ್ನು ಹೇಳ್ತಾನೆ ನನಗೆ ಇವಾಗ ಅರ್ಥ ಆಯ್ತು, ಅವಳು ನಿನ್ಗೆ ಬ್ರೇಕಪ್ ಮಾಡ್ಬಿಟ್ಲಲ್ವಾ, ಅದರಿಂದ ನಿನ್ಗೆ ಕೋಪ ದುಃಖ ಎಲ್ಲ ಸೇರಿ ಬರ್ತಾ ಇದೆ, ಅದರಿಂದ ನಿನ್ಗೆ ಹಾರ್ಟ್ ಅಲ್ಲಿ ನೋವಾಗ್ತಾ ಇರೋದು, ಇವ್ರು ನಾನು ಸರಿ ಮಾಡ್ತೀನಿ ಅಂತ ಆ ಎದೆಗೆ ಒಂದು ಕೊಡ್ತಾನ. ಕಿಮ್ಗೆ ಟೆನ್ಷನ್ ಆಗೋಯ್ತು. ಹಿಂಗಿರ್ಬೇಕಾದ್ರೆ ಇನ್ನೊಂದ್ ಕಡೆ ನಮ್ ಹೀರೋನ ಮತ್ತೆ ಹೀರೋ ಫ್ರೆಂಡ್ ನ ತೋರಿಸ್ತಾರೆ. ಹೀರೋ ನಿನ್ನೆ ಹೀರೋಯಿನ್ ಹತ್ರ ಹೇಳಿರ್ತಾನಲ್ವಾ ನನ್ಗೋಸ್ಕರ ಕಿಮ್ನ ಬ್ರೇಕಪ್ ಮಾಡ್ಬಿಡು ಅಂತ, ಆ ವಿಷಯ ಹೀರೋ ಫ್ರೆಂಡ್ ಗೆ ಹೇಳಿದಾನೇನೋ, ಅದಕ್ಕೆ ಹೀರೋ ಫ್ರೆಂಡ್ ಅಡ್ವೈಸ್ ಮಾಡ್ತಾ ಇರೋದು. ನೀನೇನೋ ಅವಳ ಹತ್ರ ಅದನ್ನೆಲ್ಲ ಹೇಳಕ್ ಹೋದೆ, ಅದರಿಂದ ಅವಳು ಹತ್ಕೊಂಡು ಹೋಗಿರೋದು ಅಂತ ನನ್ಗೆ ಅರ್ಥ ಆಗ್ತಿದೆ. ನೀನ್ ಪ್ರಾಪರ್ ಆಗಿ ಅವಳ ಹತ್ರ ನೀನ್ ಪ್ರಪೋಸ್ ಕೂಡ ಮಾಡಿಲ್ಲ, ಅಂದ್ರೆ ನಿನ್ನಲ್ಲಿರೋ ಫೀಲಿಂಗ್ಸ್ ನ ಕೂಡ ನೀನ್ ಹೇಳಿಲ್ಲ. ಹಂಗಿರ್ಬೇಕಾದ್ರೆ ಯಾವ ಧೈರ್ಯದಲ್ಲಿ ಹೋಗಿ ಅವಳಿಗೆ ಹೇಳಿದೆ ಅಂದಾಗ ಅವ್ನು ಹೇಳ್ತಾನೆ ಇನ್ನೇನೋ ಕಿಮ್ ಅಂತವನ ಅವ್ನ್ ಸಿಕ್ಕಿದ್ ಪಕ್ಕಿದ್ ಹುಡುಗಿನೆಲ್ಲ ಡೇಟ್ ಮಾಡ್ತಾ ಇರ್ತಾನೆ, ಅಂತವ್ ಹಿಂದ್ಗಡೆ ಇವಳು ಹೋಗೋದಾ, ನನಗದ್ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ ಅಂದಾಗ ಹೀರೋ ಫ್ರೆಂಡ್ ಹೇಳ್ತಾನೆ ನೀನ್ ಬಾಯ್ ಇಟ್ಕೊಂಡು ಸುಮ್ನೆ ಇರು ಮಾರಯ್ಯ, ನೀನ್ ಈ ತರ ಎಲ್ಲ ಮಾಡೋದ್ರಿಂದಾನೆ ಅವಳ ಹತ್ರ ಫೀಲ್ ಮಾಡ್ಕೊಂಡು ಹೋಗಿರೋದು ಅಂದಾಗ ಹೀರೋಗೆ ಇವಾಗ ಅರ್ಥ ಆಗುತ್ತೆ. ಹೌದು ನಾನು ಸ್ವಲ್ಪ ಆತರ ಪಟ್ಬಿಟ್ಟೆ ಅಂತ ಕಾಣಿಸುತ್ತೆ, ನಾನ್ ನಿಧಾನಕ್ಕೆ ಅವಳಿಗೆ ಅರ್ಥ ಆಗೋ ತರ ಹೇಳಿರ್ಬೋದಲ್ವಾ ಅಂತ ಇವ್ರ ಹತ್ರ ಮಾತಾಡ್ಕೊಂಡು ಸೇಮ್ ಆ ಕಿಮ್ಮು ಮತ್ತೆ ಕಿಮ್ ಅವ್ರ ಫ್ರೆಂಡ್ ಕೂತಿರ್ತಾರಲ್ವಾ ಆ ಜಾಗಕ್ಕೆ ಬರ್ತಾ ಇರೋದು. ಅಲ್ಲಿ ನೋಡಿದ್ರೆ ಕಿಮ್ ಅವ್ರ ಫ್ರೆಂಡ್ ಹೇಳ್ತಾ ಇರ್ತಾನೆ ಬಿಡೋ ಅವ್ಳು ಬ್ರೇಕಪ್ ಮಾಡಿದ್ರೆ ಏನೋ ನಿನ್ಗೇನು ಹುಡುಗಿರ ಇಲ್ಲ, ಎಷ್ಟು ಹುಡುಗಿರ್ ನಿನ್ ಹಿಂದ್ಗಡೆ ಸುತ್ತಾ ಇದಾರೆ, ಇನ್ನು ಚೆನ್ನಾಗಿರೋ ಹುಡುಗಿರೆಲ್ಲ ನನ್ಗೆ ಗೊತ್ತಾ, ಅದೆಲ್ಲಾದ್ರೂ ಒಂದು ಹುಡುಗಿನ ಸೆಲೆಕ್ಟ್ ಮಾಡ್ಕೊಡ್ತೀನಿ ಆರಾಮಾಗಿ ಡೇಟ್ ಮಾಡ್ಕೊಳ್ಳೋ ಅಂತ ಹೇಳ್ತಾನೆ. ಇವ್ರ ಈ ತರ ಹೀರೋಯಿನ್ ಬಗ್ಗೆ ಮಾತಾಡ್ಕೊಳ್ತಾ ಇರೋದು ಅವ್ನಿಗೆ ಕೇಳಿಸ್ಬಿಟ್ಟು ಹೀರೋ ಆಲ್ಮೋಸ್ಟ್ ಅವನನ್ನ ಒಡಿಯೋ ತರ ಬಂದ್ಬಿಟ್ಟ ಕೈ ತಗೊಂಡು. ಆ ಟೈಮಲ್ಲಿ ಕಿಮ್ ಅವ್ರ ಫ್ರೆಂಡ್ ಹೇಳ್ತಾನೆ ಅವಳು ನೀನ್ ಬೇಡ ಅಂತ ಬ್ರೇಕಪ್ ಮಾಡ್ಬಿಟ್ಟು ಹೋಗ್ಬಿಟ್ಮೇಲೆ ನೀನ್ ಯಾಕೋ ಈ ತರ ಫೀಲ್ ಆಗ್ತಾ ಇದೆಯಾ ಅಂತ. ಅಂದ್ರೆ ಬೇರೆ ಹುಡುಗಿರ್ನ ನೋಡ್ತೀನಿ ಬ್ಲೈಂಡ್ ಡೇಟ್ಗೆ ಅಂತ ಇವ್ರು ಮಾತಾಡ್ಕೊಳ್ತಾ ಇರ್ಬೇಕಾದ್ರೆ ಕಿಮ್ ಟಕ್ ಅಂತ ಹಿಂದೆ ತಿರುಗಿ ನೋಡ್ಬಿಟ್ಟ ಹೀರೋ ಆಲ್ಮೋಸ್ಟ್ ಒಡಿಯೋ ಪೊಸಿಷನ್ ಅಲ್ಲಿ ಇರ್ತಾನೆ. ಏನು ಏನಕ್ಕತ್ರ ನಿಂತಿದ್ಯಾ ಅಂದಾಗ ಏನು ಹೀರೋಯಿನ್ ನಿನ್ನ ಬ್ರೇಕಪ್ ಮಾಡ್ಬಿಟ್ಲಾ ಅಂತ ಕೇಳಿದಾಗ ಕಿಮ್ ಹೇಳ್ತಾನೆ ಓ ವಿಷಯ ನಿನ್ಗೂ ಗೊತ್ತಿದೆ, ಬೇಕಂದ್ರೆ ಕಿಂಡಲ್ ಹೊಡಿಯಕ್ ಬಂದಿದ್ಯಲ್ವಾ ಅಂತ ಕೇಳಿದಾಗ ಹೀರೋಗೆ ಸಖತ್ ಖುಷಿ ಆಗೋಯ್ತು. ಓಕೆ ನೀನ್ ಬ್ಲೈಂಡ್ ಡೇಟ್ಗೆ ಕಂಗ್ರಾಚುಲೇಷನ್ಸ್ ಅಂತ ಹೇಳ್ಬಿಟ್ಟು ತುಂಬಾ ಖುಷಿಯಾಗಿ ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅಂದ್ರೆ ನನ್ ಮಾತನ್ನ ಕೇಳ್ಕೊಂಡು ಹೀರೋಯಿನ್ ಬಂದು ಬ್ರೇಕಪ್ ಮಾಡ್ಬಿಟ್ಟಿರೋದು ಅಂತ ಭ್ರಮೆನಲ್ಲಿ ಇವನು ಓಡೋಗ್ತಾ ಇರೋದು. ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ಬಿಡ್ತೀನಿ. ನನಗೆ ಗೊತ್ತಿರೋಂಗೆ ವಿಡಿಯೋ ತುಂಬಾನೇ ಚೆನ್ನಾಗಿತ್ತು, ವಿಡಿಯೋ ಇಂಟ್ರೆಸ್ಟಿಂಗ್ ಆಗೇ ಇತ್ತು ಅಂತ ಅನ್ಕೊಂಡಿದೀನಿ. ಸೊ ಲೈಕ್ ಮಾಡೋದನ್ನ ಮರಿಬೇಡಿ, ಮತ್ತೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ನಿಮ್ಮನ್ನ ನಾನು ಮತ್ತೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.